ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ಚರ್ಚಾ ವಿಷಯ ಸಿದ್ದರಾಮಯ್ಯನವರ ಡೆಲ್ಲಿ ಟೂರ್ನ ಸೀಕ್ರೆಟ್ ಏನು ಅಂತ. ಯಾಕೆಂದ್ರೆ ಈ ಬಾರಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿದ ಮೊದಲ ದಿನದಿಂದಲೂ ಕೂಡ ಯಾಕೋ ಸಮಸ್ಯೆಗಳ ಸಾಗರವೇ ತುಂಬಿಕೊಂಡಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು. ಕುರ್ಚಿಗ ಜಟಾಪಟಿ ಫ್ರಮ್ ಡೇ ಒನ್ ಕೂಡ ಇದ್ದೇ ಇದೆ. 3 ವರ್ಷ ಕಂಪ್ಲೀಟ್ ಆಗಿದೆ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ಬಂದು. ಹಾಗಿದ್ರೂ ಕೂಡ ಈ ಕುರ್ಚಿಯ ಜಟಾಪಟಿ ಇನ್ನೂ ಕೂಡ ನಿಂತಿಲ್ಲ. ಈ ಹಿಂದೆ ಸಂಕ್ರಾಂತಿಯಿಂದ ಹಿಡಿದು ಸೆಪ್ಟೆಂಬರ್ ಕ್ರಾಂತಿಯಿಂದ ಹಿಡಿದು ನವೆಂಬರ್ ಕ್ರಾಂತಿ ತನಕ ಬಂದು ಇದು ರಿಪೀಟೆಡ್ ಒಂದು ಸಿಚುವೇಶನ್ ತರ ನಿರ್ಮಾಣ ಆಗ್ಬಿಟ್ಟಿದೆ. ಈಗ ಮತ್ತೊಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇರೋದು ಏನಂತ, ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ, ಬನ್ನಿ 11 ಗಂಟೆಗೆ ನಾಳೆ ಮೀಟಿಂಗ್ ಇದೆ ಅಂತ. ಆದರೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನನಗೆ ಯಾವುದೇ ರೀತಿ ಯಾವ ವಿಚಾರ ಅನ್ನೋದು ಗೊತ್ತಿಲ್ಲ, ಐ ಡೋಂಟ್ ನೋ ದ ಟಾಪಿಕ್ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. 11 ಗಂಟೆಗೆ ಮೀಟಿಂಗ್ ಇದೆ, ವೇಣುಗೋಪಾಲ್ ಅವರು ಕರೆ ಮಾಡಿದ್ದರು. ಜೊತೆಗೆ DCM DK ಶಿವಕುಮಾರ್ ಅವ್ರಿಗೂ ಕೂಡ ಬುಲಾವ್ ಸಿಕ್ಕಿದೆ. ಹಾಗಾದ್ರೆ ಅವರ ಕರೆದಿರೋ ಉದ್ದೇಶ ಏನು ಈ ಸಂದರ್ಭದಲ್ಲಿ ಅನ್ನೋದು ಒಂದು ಕಡೆ ಚರ್ಚೆ ಆಯ್ತಾದ್ರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮಂತ್ ಎಂಡ್ ಅಲ್ಲಿ ಮುಹೂರ್ತ ಫಿಕ್ಸು ಅಂತ. ಯಾಕಂಗಂದ್ರು ಹಲವು ರೀತಿಯ ಚರ್ಚೆಗಳಿಗೆ ಗ್ರಾಸ ಆಗ್ತಾ ಇದೆ. ಒಂದ್ ಕಡೆ CM DCM ಡೆಲ್ಲಿ ಟೂರ್ ಆಗಿರ್ಬೋದು, ಜೊತೆಗೆ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಆಗಿರ್ಬೋದು. ಹಾಗಾದ್ರೆ ಏನ್ ಚರ್ಚೆ ಆಗ್ತಾ ಇದೆ? ರಾಜ್ಯಸಭೆ ಚುನಾವಣೆ ಬರ್ತಾ ಇದೆಯಲ್ಲ ಅದಕ್ಕ, ಅಥವಾ GB ಎಲೆಕ್ಷನ್ ಬರ್ತಾ ಇದೆಯಲ್ಲ ಅದಕ್ಕ, ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆನ, ಅಥವಾ KPCC ಅಧ್ಯಕ್ಷ ಸ್ಥಾನದ ವಿಚಾರನ? ಜೊತೆಗೆ ಈ 3 ವರ್ಷ ಚರ್ಚಾ ವಿಷಯ ಆಗಿತ್ತಲ್ಲ, CM ಬದಲಾವಣೆಯ ಕೂಗು, ಅದರ ಜೊತೆಗೆ ಸಂಪುಟ ವಿಸ್ತರಣೆ ಅಂತ ಹೇಳಿ, ಇದರ ಬಗ್ಗೆ ಚರ್ಚೆ ಆಗ್ತಿದೆಯಾ, ಆಗುತ್ತಾ, ಹೀಗನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ನೋಡೋಣ. ಬಟ್ ಕಾಂಗ್ರೆಸ್ನಲ್ಲಂತೂ ಹಲ್ಚಲ್ ಎಬ್ಬಿಸ್ತಾ ಇದೆ ಸದ್ಯದ ಪರಿಸ್ಥಿತಿ. ಏನೇನಾಗ್ತಾ ಇದೆ, ಜೊತೆಗೆ ಇದಕ್ಕೆ ಕಾರಣ ಏನು, ಇದು ಆಡಳಿತದ ಮೇಲೆ ಯಾವ ರೀತಿ ಎಫೆಕ್ಟ್ ಬೀಳುತ್ತೆ, ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದಲ್ಲಿ. ಕಾಂಗ್ರೆಸ್ನಲ್ಲಾಗ್ತಾ ಇರುವ ಕಲಹದ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಪಾಯಿಂಟ್ಸ್ಗಳು ಹೇಳ್ತೀನಿ. ಕೈಪಡಿಗ ಪವರ್ ಶೇರಿಂಗ್ ಫೈಟ್ಗೆ ಕ್ಲೈಮ್ಯಾಕ್ಸ್ ಬಂದ್ಬಿಡ್ತಾ ಅಂತ. DKಶಿ ಕನಸು ಈಡೇರುವ ದಿನಗಳು ಬಂದೇ ಬಿಡ್ತಾ? ಸಿದ್ದುಗೆ ದಿಢೀರ್ ಕರೆ ಮಾಡಿದ್ಯಾಕೆ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಡೆಲ್ಲಿಗೆ ಬನ್ನಿ ಅಂತ, ಏನಿದು ಫೋನ್ ಕಾಲ್ನ ಸೀಕ್ರೆಟು? ಮುಹೂರ್ತ ಫಿಕ್ಸ್ ಅಂತ ಸಾಹುಕಾರ ಹೇಳ್ತಾರೆ ಒಂದ್ ಕಡೆ. ಡಿಲ್ಲಿ ಟೂರ್ ಬಗ್ಗೆ ಅತ್ಯಾಪ್ತರ ಜೊತೆಗೆ CM ಮಾತುಕತೆ ಆಡಿದ್ರ, ರಾಹುಲ್ ಜೊತೆ ಮೀಟಿಂಗ್ ಇದೆ, ಚರ್ಚೆ ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಸಿದ್ದು DKಗೆ ಏನಾದರೂ ಸಂದೇಶ ಕೊಡುತ್ತಾ? ಕ್ಯಾಬಿನೆಟ್ ಸರ್ಜರಿ ಆಗುತ್ತಾ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ? ವರಿಷ್ಠರ ಮಾತಿಗೆ ಓಕೆ ಅಂತ ಹೇಳ್ತಾರ ಇಬ್ರು, CM ಮತ್ತು DCM ಇಬ್ರು? ಗೊತ್ತಿಲ್ಲ, ಅದು ಪಾಸಿಟಿವ್ ಆರ್ ನೆಗೆಟಿವ್ ಅದು ಇಬ್ರಿಗೂ. ಬದಲಾವಣೆ ವಿಚಾರಕ್ಕೆ ಬಂತು ಅಂತಂದ್ರೆ ಅದು DK ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ, ಬರೀ ಸಂಪುಟ ಸರ್ಜರಿ ಅಂತಂದ್ರೆ ಅದು ಸಿದ್ದರಾಮಯ್ಯನವರಿಗೆ ಸಿಹಿ ಸುದ್ದಿ ಅನ್ನೋ ಲೆಕ್ಕಾಚಾರ. ಬಟ್ ಏನ್ ಚರ್ಚೆ ಆಗುತ್ತೆ? ಜೊತೆಗೆ ಜಾರಕಿಹೊಳಿ ಅವರು ಕೊಟ್ಟಂತ ಸ್ಟೇಟ್ಮೆಂಟು, ನಾನು ಹೇಳಿದ್ನಲ್ಲ, ರಾಜ್ಯಸಭಾ ಎಲೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಕರೆದ್ರ, GB ಎಲೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಕರೆದ್ರ, ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕರೆದ್ರ, ಅಥವಾ ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಕರೆದಿದ್ದಾರಾ ಮಾತುಕತೆ ಆಡೋದಕ್ಕೆ ಅಂತ? ಅದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನ ಏನಾದರೂ ಬದಲಾವಣೆ ಮಾಡೋದಕ್ಕೆ ಏನಾದರೂ ಕರೆದ್ರ? ಈ ರೀತಿಯಾದಂತಹ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಇದ್ರ ಬಗ್ಗೆ ಅಂದ್ರೆ ನಾಳೆಯ ಡೆಲ್ಲಿ ಟೂರ್ ಬಗ್ಗೆ ಸಿದ್ದರಾಮಯ್ಯನವರು ಏನಂದ್ರು, ಜೊತೆಗೆ DCM DK ಶಿವಕುಮಾರ್ ಅವರು ಏನಂದ್ರು, ಜೊತೆಗೆ ಮುಹೂರ್ತ ಫಿಕ್ಸ್ ಅಂತಂದ್ರಲ್ಲ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು, ಏನೇನಂದ್ರು ಅವ್ರು 3 ಜನನು, ಇದ್ರ ಬಗ್ಗೆ ಬನ್ನಿ ತೋರಿಸ್ತೀನಿ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night Mr. Venugopal called me and intimated me the date and meeting. Once again, many speculations are surrounding, sir. As you are meeting High Command after a long time. Many speculations are running around. Will it be a full stop? Speculations are always there. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಈ ಮಂತ್ ಎಂಡ್ ಒಳಗಡೆ ಕರೆದಾರ ಆಯ್ತಲ್ಲ, ಈಗ ಒಬ್ಬರತಿ ಕರೆದಾರ ಕೇಳಿದೀವಿ. CM ಅವ್ರು ಹೋಗಿದ್ದಾರೆ. ನೋಡೋಣ, ಮುಂದೆ ಸ್ಟಾರ್ಟರ್ ಆಗಿದೆ ಪ್ರೊಸೆಸ್. ಮಾತಾಡ್ತಾರ, ಅವ್ರು ಸಪರೇಟ್ ಮಾತಾಡ್ತಾರ, ಒಟ್ಟಿಗೆ ಉತ್ತರ ಗೊತ್ತಿಲ್ಲ. ಒಟ್ಟಂತೆ ನಾಳೆಯಿಂದ ಪ್ರಾರಂಭ ಆಗಿದೆ. ಅದೇ ಸಮಸ್ಯೆಗಳು ಪಕ್ಷದಲ್ಲಿ ಗೊಂದಲ ಇರೋದನ್ನ ಸರಿಪಡಿಸ್ಲಿಕ್ಕೆ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ನಮ್ಮನ್ನ ಹಿಡ್ಕೊಂಡು. ಸೊ ಈಗ ನಾಳೆಗೆ ನಿಗದಿ ಆಗಿದೆ. ಇಬ್ರು ಒಟ್ಟಿಗೆ ಅಥವಾ ಪ್ರತ್ಯೇಕನ? ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ.
ಯಾವ ರೀತಿ ಪ್ರತ್ಯೇಕ ಮಾಡ್ತಾರೋ ಅಥವಾ ಇಲ್ಲ ಇನ್ನು ಫಿಕ್ಸ್ ಆಗಿಲ್ಲ, ನೋಡೋಣ. ಇನ್ನು ಚರ್ಚೆ ಮಾಡ್ತಾ ಇದೀವಿ. ಯಾವ ನಿರ್ಧಾರ ತಗೊಂಬೋದು ಅಂತ ನಮಗೆ ಗೊತ್ತಿಲ್ಲ, ಈ ಹೈಕಮಾಂಡ್ ತಗೊಳ್ಳೋದು ನಮಗೆ ಗೊತ್ತಾಗುತ್ತೆ. ಅದೇನ್ ಗೊತ್ತಿಲ್ಲ, ನಾಳೆ ಓಪನ್ ಆದ್ಮೇಲೆ ಗೊತ್ತಾಗಲ್ಲ. ಅವ್ರದ್ದು ಏನು ಅಜೆಂಡ ಓಪನ್ ಇರ್ಲಿಲ್ಲ. ನಾಳೆ ಓಪನ್ ಆದ್ಮೇಲೆ ಪ್ರಾರಂಭ, ಯಾವ ಕಡೆಯಿಂದ ಸ್ಟಾರ್ಟ್ ಆಯ್ತಿದೆ, ಏನ್ ಅವ್ರದ್ದು ಪ್ರಶ್ನೆಗಳು, ನಮ್ಮವರಿಂದ ಏನ್ ಉತ್ತರ ಅಂತ ನಾಳೆ ಗೊತ್ತಾಗಲ್ಲ. ಅಲ್ಲಿವರೆಗೆ ಗೊತ್ತಾಗಲ್ಲ. ಆದ್ರೆ ನಾಳೆ ಈ ಸಭೆಯಲ್ಲಿ ಮಾತ್ರ ಈ ಮಂತ್ ಎಂಡ್ ಒಳಗಡೆ ಕರೆದಾರ ಆಯ್ತಲ್ಲ. ಈಗ ಒಬ್ಬನತಿ ಕರೆದಾರ ಕೇಳಿದೀವಿ. ಸಿಎಂ ಅವ್ರು ಹೋಗಿದ್ದಾರೆ. ನೋಡೋಣ, ಮುಂದೆ ಸ್ಟಾರ್ಟರ್ ಆಗಿದೆ ಪ್ರೊಸೆಸ್. ಮಾತಾಡ್ತಾರ, ಅವ್ರು ಸಪರೇಟ್ ಮಾತಾಡ್ತಾರ, ಒಟ್ಟಿಗೆ ಉತ್ತರ ಗೊತ್ತಿಲ್ಲ. ಒಟ್ಟಂತೆ ನಾಳೆಯಿಂದ ಪ್ರಾರಂಭ ಆಗಿದೆ. ಅದೇ ಸಮಸ್ಯೆ ಪಕ್ಷದಲ್ಲಿ ಗೊಂದಲ ಇರೋದನ್ನ ಸರಿಪಡಿಸ್ಲಿಕ್ಕೆ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ನಮ್ಮನ್ನ ಹಿಡ್ಕೊಂಡು. ನೋಡಿ, ಈ ಎಲ್ಲ ಮಾತುಗಳು ಚರ್ಚೆಗೆ ಗ್ರಾಸ ಆಗ್ತಾ ಇರೋದಂತೂ ನಿಜ. ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರುವಂಥ ಚರ್ಚೆ ನೋಡಿ. ಒಂದು ಕ್ಷಣ ಈ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದ ಒಂದಷ್ಟು ಸಿಚುವೇಶನ್ಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಹಿಂದೆ 2013ರಿಂದ 2018 ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಈ ಪರಿಯಾಗಿ ಬಂದಿರಲಿಲ್ಲ. ಸುಗಮವಾಗಿ ಹೋಗ್ತಾ ಇತ್ತು. ಅಲ್ಲಿ ಇಲ್ಲಿಯ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟರೆ ಈ ಆಡಳಿತದ ವಿಚಾರಕ್ಕೆ ಬಂದರೆ ಸ್ವಪಕ್ಷದಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳಾಗಿರಲಿಲ್ಲ. ಅದಾದ ಮೇಲೆ ಕರ್ನಾಟಕದ ರಾಜಕೀಯ ಇತಿಹಾಸನೇ ಹಂಗೆ. ಒಂದು ಟರ್ಮ್ ಕಾಂಗ್ರೆಸ್ ಬಂದರೆ ಮತ್ತೊಂದು ಟರ್ಮ್ ಬಿಜೆಪಿ ಕಡೆಗೆ ಜನ ವಾಲ್ತಾರೆ. ಅದೇ ರೀತಿಯಾಗಿ 2018ರಲ್ಲಿ ಆಗೋದಕ್ಕಿತ್ತು. ಆದರೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ JDS ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿತ್ತು. ಅದು ಬಂದಿದ್ದು ಕೆಲವೇ ತಿಂಗಳುಗಳು ಮಾತ್ರ, 14 ತಿಂಗಳು ಅಷ್ಟೇ ಬಂದಿತ್ತು. ಅದಾದಮೇಲೆ ನಾನಾ ರೀತಿಯ ಬೆಳವಣಿಗೆಗಳಾಯಿತು. ಖರೀದಿ ಭರಾಟೆ ಜೋರಾಗಿತ್ತು ಅಂತ ಹೇಳ್ತಾರೆ. ಜೊತೆಗೆ ಬಿಜೆಪಿಗೆ ಅವರೆಲ್ಲರೂ ಕೂಡ ಜಂಪ್ ಆಗಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಅದಾದಮೇಲೆ ಯಡಿಯೂರಪ್ಪನವರು ಕೆಳಗಿಳಿದು ತದನಂತರ ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಬಂದರು. ಆದರೆ ಆ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ಬಹುದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿಯಾಗಿ ಆದಂಥ ಬೆಳವಣಿಗೆಯಿಂದಾಗಿ ಬಿಜೆಪಿ ಸೋಲೋದಕ್ಕೆ ಕಾರಣ ಆಯಿತು ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಅದಾದಮೇಲೆ ಈಗ ಮತ್ತೆ ಕಾಂಗ್ರೆಸ್ಸೇ ಬೇಕು ಅಂತ ಹೇಳಿ ಜನ ಎಲೆಕ್ಟ್ ಮಾಡಿ ಕಳಿಸಿದ್ರು. ಆದರೆ ಯಾಕೋ ಏನೋ ಸಿದ್ದರಾಮಯ್ಯನವ್ರಿಗೆ ಈ ಬಾರಿಯ ಅವಧಿ ಇದೆಯಲ್ಲ, ಕಲ್ಲು ಮುಳ್ಳಿನ ಹಾದಿ ರೀತಿ ಕಾಣಿಸ್ತಾ ಇದೆ. ಯಾಕೆಂದರೆ ಸರ್ಕಾರ ಬಂದ ಮೊದಲ ದಿನದಿಂದಲೂ ಕೂಡ ಇದೇ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಆಗೇ ಇರಬೇಕಾಗಿತ್ತು. ಇದಕ್ಕೊಂದು ಫುಲ್ ಸ್ಟಾಪ್ ಆಗಬೇಕಾಗಿತ್ತು. ಹೈಕಮಾಂಡ್ ಆ ಪ್ರಯತ್ನವನ್ನು ಮಾಡಲಿಲ್ವಲ್ಲ. ಅದರಲ್ಲೂ ಒಂದು ಪ್ರಯತ್ನ ಏನು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲವೊಂದಿಷ್ಟು ಜನ ಶಾಸಕರಿಗೆ, ನೂತನರಾಗಿ ಆಯ್ಕೆಯಾದಂಥ ಶಾಸಕರಿಗೆ ಬಾಯಿ ಮುಚ್ಕೊಂಡು ಇರಬೇಕು ಅಂತಂದ್ರು. ಆದರೂ ಅವ್ರು ಯಾರು ಕೂಡ ಅವ್ರ ಮಾತು ಕೇಳಲಿಲ್ಲ. ಒಂದು ಕಡೆ DK ಶಿವಕುಮಾರ್ ಬಣ ಅಂತೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ ಅಂತೆ. DK ಶಿವಕುಮಾರ್ ಅವರ ಬಣ ಹೇಳ್ತಾರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ಕೊಟ್ಟ ಮಾತು ಯಾವುದು ಅಂತ ಯಾರು ಕೂಡ ಬಹಿರಂಗವಾಗಿ ಹೇಳೋದಿಲ್ಲ. ಇದೇನಾ ಅಂತ ಪ್ರಶ್ನೆ ಮಾಡಿದೆ, ನಾನೆಲ್ಲಿ ಹೇಳಿದೆ ಅಂತ ಬಚಾವಾಗ್ಬಿಡ್ತಾರೆ. ಅದಾದ್ಮೇಲೆ ಎಲ್ಲಾನು ಮಾಧ್ಯಮದ ಮೇಲೆ ಹಾಕ್ಬಿಡೋದು, ನೀವೇ ಚರ್ಚೆ ಮಾಡ್ತಿರೋದು, ನಾವೆಲ್ಲೂ ಹೇಳೇ ಇಲ್ಲ ಅಂತ. ಸ್ವತಃ DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಎಲ್ಲವೂ ಕೂಡ ಪರೋಕ್ಷವಾಗಿ ಹೇಳಿಕೆಗಳನ್ನು ಕೊಡೋದು. ಅದಾದಮೇಲೆ ಈ ಜಟಾಪಟಿ ಅಥವಾ ಈ ಚರ್ಚೆ ಯಾವ ಹಂತಕ್ಕೆ ಹೋಯ್ತು ಅಂತಂದರೆ, ಹೈಕಮಾಂಡ್ ಬಂದು ಇಬ್ಬರೂ ಒಂದು ಡಿನ್ನರ್ ಮೀಟಿಂಗ್ ಮಾಡಿ, ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರ ಮನೆಗೆ, DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಮನೆಗೆ ಬಂದು ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟು ಪ್ರದರ್ಶನವನ್ನು ಕೂಡ ಮಾಡಿದರು. ಆದರೆ ಇಲ್ಲಿ ಪ್ರಮುಖವಾಗಿ ಅಬ್ಸರ್ವ್ ಮಾಡಬೇಕಾಗಿರೋ ಅಂಶ ಏನಂತಂದರೆ, ಇಷ್ಟೆಲ್ಲ ಆದ್ರೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಪ್ರಯತ್ನ ಫಲದ ಚರ್ಚೆ ಆಗ್ತಾನೆ ಹೋಗ್ತಾ ಇದೆ. ಆದರೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ DK ಶಿವಕುಮಾರ್ ಅವರಿಗೆ ಒಂದು ಪ್ರಯತ್ನ ಸಿಗ್ತಾ ಇದೆ, ಜೊತೆಗೆ ಅದಕ್ಕೆ ಫಲಾಫಲಗಳು ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ಗೊತ್ತಿಲ್ಲ ಅದರ ಹಿಂದಿನ ಅಜೆಂಡಾ ಏನು ಅಂತ ಹೇಳಿ. ಡೆಲ್ಲಿಗೆ ಹೋಗಿದ್ದಾರೆ, ಏನೇನು ಮಾತುಕತೆ ಆಗುತ್ತೆ ನೋಡೋಣ, ಕಾದು ನೋಡೋಣ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಿಜೆಪಿ ವಕ್ತಾರೆಯಾದಂಥ ಕಾಂತಿ ಶೆಟ್ಟಿ ಅವರು ನಮ್ಮ ಜೊತೆಗೆ ಜಾನ್ ಆಗಿದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್. ಕಳೆದ ನಾನು ನಿಮಗೆ ಲಾಸ್ಟ್ ಟೈಮು ಕೂಡ ಹೇಳ್ತಾ ಇದ್ದೆ, ಅಧಿಕಾರಕ್ಕೆ ಬಂದು ಮೊದಲ ದಿನದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಜಟಾಪಟಿ ಅದು ಅವ್ರವ್ರ ಪಕ್ಷದ್ದು ಅಂತ ತಂದು ಇಟ್ಕೊಂಡ್ರು, ಬಟ್ ಆಡಳಿತದ ಮೇಲೆ ಎಫೆಕ್ಟ್ ಆಗುತ್ತೆ ನೋಡಿ. ಮನೆಯಿಂದ ಒಂದು ಸುದ್ದಿ ಏನಂತಂದರೆ, ಸಚಿವರ ಮಾತನ್ನು ಅಧಿಕಾರಿಗಳು ಕೇಳ್ತಾ ಇಲ್ಲ ಅಂತ. ಹೀಗೆಲ್ಲ ಆಯಿತು ಅಂತಂದರೆ ಅಧಿಕಾರ ನಡೆಸೋಕ್ಕಾಗಲ್ಲ, ಜನರ ಮೇಲೆ ಅಂದರೆ ತಮ್ಮ ಎಲೆಕ್ಟ್ ಆಗಿರೋ ಏರಿಯಾ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಇಲಾಖೆ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಫೇಲ್ಯೂರ್ ಆಗಿಬಿಡುತ್ತೆ ಈ ಸಂದರ್ಭದಲ್ಲಿ ಅನ್ನೋ ಮಾತು. ಭಾರತೀಯ ಜನತಾ ಪಾರ್ಟಿಯ ವಕ್ತಾರ ಹೇಳಬೇಕು ಅಂದ್ರೆ, ಇವತ್ತು CM ಯಾರಾದ್ರೆ ನಮ್ಮ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ಲಿ ಅಥವಾ DKಶಿ ಅವರಾಗ್ಲಿ ಇನ್ನೊಬ್ರಾಗ್ಲಿ, ರಾಜ್ಯದ ಪರಿಸ್ಥಿತಿ ಏನೋ ಚೇಂಜ್ ಆಗುತ್ತೆ ಅನ್ನೋ ಒಂದು ಏನಾದ್ರು ಎಕ್ಸ್ಪೆಕ್ಟೇಷನ್ ನಾವು ಇಡಕ್ ಸಾಧ್ಯ ಇದೆಯಾ? ಕಾಂಗ್ರೆಸ್ನ ಮನಸ್ಥಿತಿ ಚೇಂಜ್ ಆಗುತ್ತೆ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡಕ್ ಸಾಧ್ಯ ಇದೆಯಾ? ಈಗ ಇಷ್ಟು ದಿನದಿಂದ ನಾವು ಮಾತಾಡ್ಕೊಂಡು ಬಂದು ಅನೇಕ ಬಾರಿ ಇದೇ ಚಾನೆಲ್ ಕೂತ್ಕೊಂಡು ನಾವು
ಈ ಕುರ್ಚಿ ಕಾದಾಟ ಇನ್ನೆಷ್ಟು ದಿನ ಮಾತಾಡ್ಬೇಕು ಅಥವಾ ಅಭಿವೃದ್ಧಿ ಬಗ್ಗೆ ನಾವು ಯಾವತ್ತಾದ್ರೂ ಇಲ್ಲಿ ಡಿಬೇಟ್ ಮಾಡಿದೀಯಾ? ನಾನು ಕಳೆದ ಬಾರಿ ಡಿಬೇಟ್ ಅಲ್ಲಿ ನಾನು ಕೇಳಿದೆ, ಒಂದು ದಿನ ರಾಜ್ಯದ ರೈತರ ಪರಿಸ್ಥಿತಿ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡಿದ್ವಾ? ಇಲ್ಲ. ರಸ್ತೆಗಳ ಬಗ್ಗೆ ಮಾತಾಡಿದ್ವಾ? ಮೂಲಭೂತ ಸೌಕರ್ಯ ಬಗ್ಗೆ ಮಾತಾಡಿದ್ವಾ? ಇಲ್ಲ. ನಾವು ಮಾತಾಡುದು ಬರೀ ಏನು, ಕುರ್ಚಿ ಕಾದಾಟ, ಅವರೇ ಪಕ್ಷದ ಒಳಗಿನ ಕೆಸರೆಚಾಟ, ಇದನ್ನ ಮಾತಾಡಕ್ಕೆ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿದ್ದ ಜನ. ಇಷ್ಟು ತೊಂದರೆಗಳಿದೆ, ಮಳೆಗಾಲ ಸ್ಟಾರ್ಟ್ ಆಗಿದೆ, 2676 ಹೆಕ್ಟೇರ್ ಬೆಳೆಗಳು ನಾಶ ಆಗಿದೆ, ಹಾವೇರಿ ಎಲೋನು 1200 ಹೆಕ್ಟೇರ್ ಬೆಳೆ ನಾಶ ಆಗಿದೆ, 2-3 ಜನ ಸಿಡಿಲಲ್ಲಿ ಬಿದ್ದಿದ್ದಾದ್ರು. ಯಾರಾದ್ರೂ ಒಬ್ರು ಸಚಿವರಲ್ಲಿ ಭೇಟಿ ಮಾಡಿದ್ರ ಅಥವಾ ಏನಾದ್ರೂ ಈ ಒಂದು ರಾಜ್ಯದ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಮಾಡ್ತಾ ಇದ್ರು. ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಷ್ಟು ಒಂದು ದಿನ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆನೇ ಮಾತಾಡ್ಬೇಕಂದ್ರೆ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡ್ತೀನಿ ಅಂತ ಹೇಳಿದ್ರು, ಅದಾದ್ಮೇಲೆ ಟನೆಲ್ ಬ್ಯಾಂಗ್ಳೂರ್ ಮಾಡ್ತೀನಿ ಅಂತ ಹೇಳಿದ್ರು, ಅದಾದ್ಮೇಲೆ ಗುಂಡಿ ಬ್ಯಾಂಗ್ಳೂರ್ ಮಾಡಿದ್ರಿ, ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ಬಿಡದಿ ಟೌನ್ಶಿಪ್ ಮಾಡ್ತೀನಿ ರೈತರ ಇದನ್ನು ಅಂತ ಹೇಳಿದ್ರು. ಅಂದ್ರೆ ಬರೀ ಹೇಳಿಕೆಗೆ ಸೀಮಿತ ಮಾತ್ರನಾ ಅಥವಾ ಇವ್ರೇನ್ ಘೋಷಣೆ ಮಾಡಿದ್ದಾರೆ, ಈ ಏನು ಗ್ಯಾರಂಟಿಗಳು ನಾವು ಮಾಡಿದೀವಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾವು ವಿಷಯಾಂತರ ಮಾಡೋದು ಬೇಡ. ಅಭಿವೃದ್ಧಿ ಅಂದ್ರೆ ಅದು ಮಾತ್ರನಾ, ಬೇರೆ ಏನಿಲ್ವಾ? ಮೂಲಭೂತ ಸೌಕರ್ಯ ಕೊಡದೇ ಬೇಡವಾ ಜನರಿಗೆ? ಇಷ್ಟು ಹಾಹಾಕಾರ ನಡೀತಾ ಇದೆ, ಇಷ್ಟು ತೊಂದರೆಗಳಿದೆ, ಜನಗಳ ತೊಂದರೆ ಇದೆ, ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಸ್ಕೂಲ್ ಪರಿಸ್ಥಿತಿ ಏನಾಗಿದೆ, ಕನ್ನಡ ಶಾಲೆಗಳು ಮುಚ್ಚಿ ಹೋಗಿದೆ, 676 ಶಾಲೆಗಳು ವಿಲೀನ ಆಗಿದೆ, ಒಂದು 6-7 ಸಾವಿರಗಳು ಮುಚ್ಚೆ ಹೋಗಿದೆ, ಒಂದು 20,000ಕ್ಕಿಂತ ಹೆಚ್ಚು 50 ಜನ ಕೂಡ ಸ್ಟೂಡೆಂಟ್ ಇಲ್ಲದ ಶಾಲೆಗಳಿದೆ, ಯೂನಿಫಾರ್ಮ್ಗಳು ಹೋದ್ಸರಿ ಸರಿಯಾಗಿ ಸಿಕ್ಕಿಲ್ಲ, ಸಾಕ್ಸ್ ಗಳು ಸಿಕ್ಕಿಲ್ಲ, ಶಾಲೆಗಳ ಪರಿಸ್ಥಿತಿ ಏನಾಗಿದೆ, ಇನ್ನೇನು ಈಗ ಸ್ಟಾರ್ಟ್ ಆಗ್ತಾ ಇದೆ. ಏನಾದ್ರೂ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆಯಾ? ನಮ್ಮ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಅಧಿಸೂಚನೆ ಮಾತ್ರ ಎಕ್ಸಾಮ್ ಟೈಮ್ ಅಲ್ಲಿ ಹೊರಡಿಸ್ತಾರೆ, ಏನೇನ್ ಬೇಕೋ ಅವ್ರಿಗೆ ಬೇಕಾದದ್ದು ಬಿಟ್ರೆ ಏನಾದ್ರೂ ಶಾಲೆಯ ಅಭಿವೃದ್ಧಿ ಬಗ್ಗೆ, ಮಕ್ಕಳ ಅಭಿವೃದ್ಧಿ ಬಗ್ಗೆ ಅದ್ರ ಬಗ್ಗೆ ಡಿಸ್ಕಷನ್ ನಾವು ಮಾಡ್ತಾ ಇದೀವಾ? ಮೂಲಭೂತ ಸೌಕರ್ಯ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಾ? ಅಲ್ಲ, ಒಂದು ಹೇಳಿ, ಈ ತರದ್ ನಾವು ಬರೀ ನಾಯಕತ್ವ ಬದಲಾವಣೆಯ ಚರ್ಚೆ ಬಿಟ್ರೆ, ಕುರ್ಚಿಯ ಕಾದಾಟ ಬಿಟ್ರೆ, ಡೆಲ್ಲಿಗೆ ಇವರು ಪೆರೇಡ್ ಹೋಗೋದು ಬಿಟ್ರೆ, ಇತ್ತೀಚೆಗೆ 3 ವರ್ಷದಿಂದ ಯಾವ್ದಾದ್ರು ಒಂದು ಇಂಥದನ್ನು ನಾವು ಮಾಡಿದೀವಿ ಅಥವಾ ಒಂದು ಹೆಮ್ಮೆ ಪಟ್ಕೊಳ್ಳುವಂತಹ ಒಂದು ಅಭಿವೃದ್ಧಿ ಕರ್ನಾಟಕದ ಜನತೆಗೆ ಏನಿದೆ? ನಾವು ಏನು ಇಲ್ಲ. ಬರೀ ನಾವು ನಾನು ನಿಜವಾಗ್ಲೂ ಬರೋಗ್ಲಿ ಏನ್ ವಿಷಯ ಅಂದ್ರೆ ಬರೀ ಇದನ್ನ ಎಷ್ಟ್ ಸರಿ ಇದನ್ನೇ ಮಾತಾಡೋದು, ಬರೀ ಇದನ್ನ ನಿಮ್ಮ ನಾಯಕತ್ವ ಬದಲಾವಣೆ, ನಿಮ್ಮ ಕುರ್ಚಿ ಕಾದಾಟ, ನಾವ್ ಇದನ್ನೇ ಮಾತಾಡ್ತಾ ಇರ್ಬೇಕಾ? ಅಂದ್ರೆ ಅದರಲ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಮಾಡಿದ್ರೆ ಮಾತಾಡಬಹುದಾಗಿತ್ತು ಅನ್ನೋದು. ಅಭಿವೃದ್ಧಿ ಎಲ್ಲಿದೆ? ಒಂದ್ 5 ಅಭಿವೃದ್ಧಿ ಬೆಂಗಳೂರಲ್ಲಿ ಏನಾಗಿದೆ, ಬೆಂಗಳೂರಿನ ಬಗ್ಗೆನೇ ಮಾತಾಡೋಣ. ಒಂದು ಅರ್ಧ ಗಂಟೆ 1 ಅವರ್ ಜೋರಾಗಿ ಮಳೆ ಬಂದ್ರೆ, ಆಲಿಕಲ್ ಮಳೆ ಬಂದ್ರೆ ಪರಿಸ್ಥಿತಿ, ಮರ ಅದನ್ನು ಕ್ಲಿಯರ್ ಮಾಡಕ್ಕೆ ಅಥವಾ ರಸ್ತೆ ಕ್ಲಿಯರ್ ಮಾಡಕ್ಕೆ 24 ಅವರಲ್ಲಿ ಮಾಡುವಷ್ಟು ಜನ ನಮ್ಮ ಹತ್ರ ಇಲ್ಲ. ಅಥವಾ GBA ಚುನಾವಣೆ ಅಂತ ಮಾಡಿದ್ದಾರೆ, ಅದಕ್ಕೆ ರೀಸೆಂಟ್ ಆಗಿ ನಮ್ಮ GBA ಕಮಿಷನರ್ ಮಹೇಶ್ವರ್ ಅವರು ಲೆಟರ್ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಸ್ಯಾಲರಿಗಳು ಸಿಕ್ಕಿಲ್ಲ, ಸರಿಯಾದ ಸಮಯಕ್ಕೆ ಸರ್ಕಾರಿ ನೌಕರರ ಸ್ಯಾಲರಿ ಕೊಡುವಂತ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಪವರ್ ಶೇರಿಂಗ್ ನಾಳೆ ಮುಹೂರ್ತ ಫಿಕ್ಸ್, ಸಂಕ್ರಾಂತಿ ಆಯ್ತು, ನವೆಂಬರ್ ಕ್ರಾಂತಿ ಆಯ್ತು, ಎಲ್ಲಾ ಕ್ರಾಂತಿಗಳು ಮುಗಿಯಿತು. ಬರೀ 3 ವರ್ಷ ಆಯ್ತು ರೀ. ಬನ್ನಿ ಸಿದ್ದರಾಮಯ್ಯ, 2 ವರ್ಷ ಆದ್ರೂ ಸರಿಯಾಗಿ ಒಂದು ಆಡಳಿತ ನಡೆಸಿ, ಇದನ್ನ ಬಿಟ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಬರೀ ಪವರ್ ಶೇರಿಂಗ್, ನಿಮ್ಮ ನಾಯಕತ್ವ ಬದಲಾವಣೆ, ನಿಮ್ಮ ಸಂಪುಟ ಸರ್ಜರಿ ಇದನ್ನೇ ಡಿಸ್ಕಸ್ ಮಾಡ್ತೀರಾ? ಓಕೆ ಫೈನ್. ಇದ್ರ ಬಗ್ಗೆ ಮಾತಾಡ್ತೀನಿ. ಕಾಂಗ್ರೆಸ್ ವಕ್ತಾರೆಯಾದಂತಹ ಸ್ವಾತಿ ಚಂದ್ರಶೇಖರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮುಖವಾಗಿ ಯಾಕೆ ಇಷ್ಟೊಂದು ಚರ್ಚೆ ಆಗ್ತಿದೆ ಅಂತಂದ್ರೆ, ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕೆಲವೊಂದಿಷ್ಟು ಶಾಸಕರು ಮತ್ತು ಸಚಿವರ ಇಂಡೈರೆಕ್ಟ್ ಆಗಿ ಮಾತುಗಳು. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಸಾಹುಕಾರ್ ಅವರು ಹೇಳಿದ್ರು, ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಮುಹೂರ್ತ ಫಿಕ್ಸು ಅಂತ. ಯಾವ ಆ್ಯಂಗಲ್ನಲ್ಲಿ ಮುಹೂರ್ತ ಫಿಕ್ಸ್ ಅಂದ್ರು? KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಇದೆಯಲ್ಲ ಅದಕ್ಕೆ ಮುಹೂರ್ತ ಫಿಕ್ಸ್ ಅಂದ್ರ, ಅಥವಾ GBA ಎಲೆಕ್ಷನ್ ಬರ್ತಾ ಇದೆಯಲ್ಲ ಅದಕ್ಕೆ ಮುಹೂರ್ತ ಫಿಕ್ಸ್ ಅಂದ್ರ, ಅಥವಾ ಕುರ್ಚಿಯ ಜಟಾಪಟಿ ನಡೀತಾ ಇದೆ ನಾಯಕತ್ವ ಬದಲಾವಣೆ ಬಗ್ಗೆ, ಅದರದ್ದೇನಾದ್ರೂ ಮುಹೂರ್ತ ಫಿಕ್ಸ್ ಆಗಿದೆಯಾ? ಇವರೇ ಕೊಡುವಂತಹ ಸ್ಟೇಟ್ಮೆಂಟು ಅವರ ಪಕ್ಷದೊಳಗಡೆನೆ, ಅಂದ್ರೆ ನಿಮ್ಮ ಪಕ್ಷದೊಳಗಡೆನೆ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಸಲ್ವಾ? ಯಾಕೆ ಹಿಂಗೆ ಕೊಡ್ತಾರೆ? ಇನ್ಕ್ಲೂಡಿಂಗ್ ಖರ್ಗೆ ಒಂದು 5-6 ತಿಂಗಳಿಗೆ ಹಿಂದೆ ಹೇಳಿದ್ರು ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು ಅಂತ, ಅವ್ರ ಮಾತಕ್ಕೂ ಕ್ಯಾರಿ ಅನ್ಲಿಲ್ಲ ಯಾರು. ಚೆನ್ನಾಗಿ ಹೇಳಿದ್ರಿ ನೀವು, ಮುಹೂರ್ತ ಫಿಕ್ಸ್ ಅಂತ. ಆಕ್ಚುಲಿ ಜಾರಕಿಹೊಳಿ ಅದನ್ನೇ ನೀವು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಶರತ್, ಒಂದು ವಿಚಾರ ನಾವು ಗಮನಿಸಬೇಕಾಗಿರುವಂಥದ್ದು, ಈಗ ಮಾಧ್ಯಮದವರು ಬಂದು ಮೈಕ್ ಇಟ್ಟು ಪ್ರಶ್ನೆ ಕೇಳಿದಾಗ, ಸರ್ ಏನ್ ಸರ್ CM ದೆಹಲಿಗೆ ಹೋಗ್ತಾ ಇದಾರೆ, ಹೈಕಮಾಂಡ್ ಇಂದ ಬುಲಾವ್ ಬಂದಿದೆಯಂತೆ, ಮುಹೂರ್ತ ಫಿಕ್ಸಾ? ನೀವು KPCC ಅಧ್ಯಕ್ಷರಾಗೋದಕ್ಕೆ ಮುಹೂರ್ತ ಫಿಕ್ಸಾ? ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸಾ? CM ಬದಲಾವಣೆಗೆ ಅನ್ನುವಂತಹ ಪ್ರಶ್ನೆಗಳನ್ನ ಏಕಾಏಕಿ ಹಾಕಿದಾಗ ಅವರ ಮಾತನ್ನ, ಆ ಪ್ರೆಸ್ ಮೀಟ್ ಅನ್ನ ನಾನು ಗಮನಿಸಿದೆ, ಅವ್ರ ಪ್ರೆಸ್ ಸ್ಟೇಟ್ಮೆಂಟ್ ಅನ್ನ, ಮುಹೂರ್ತ ಫಿಕ್ಸ್ ಬಿಡಿ ಅಂತ ಹೇಳಿ ಹೋಗಿದ್ದಂಥದ್ದು. ಸೊ ಏನಾಗುತ್ತೆ ಅಂತಂದ್ರೆ, ನಾನು ಮೊನ್ನೆ ಹೀಗೆ ಮಾತಾಡ್ತಾ ಹೇಳ್ತಾ ಇದ್ದೆ,
ಮಾಧ್ಯಮಗಳು ಮುಖ್ಯಮಂತ್ರಿ ಬದಲಾವಣೆ ಅಂತ ಚರ್ಚೆ ನಡೆಸ್ತಾನೆ ಇವೆ. 3 ವರ್ಷ ಕಳೆದೋಯ್ತು. 3 ವರ್ಷ ಮುಖ್ಯಮಂತ್ರಿಗಳು ಅವಧಿಯನ್ನ ಕಳೆದು ಬಿಟ್ರು, ಆಯ್ತಾ, ಮುಖ್ಯಮಂತ್ರಿಯಾಗಿ. ಉಪಮುಖ್ಯಮಂತ್ರಿಗಳು ಅತ್ಯುತ್ತಮವಾದಂತಹ ಆಡಳಿತವನ್ನ ನೀಡ್ತಾ ಉಪಮುಖ್ಯಮಂತ್ರಿಯಾಗಿ ಮುಂದುವರೆದ್ರು. ಸೊ ಸಚಿವ ಸಂಪುಟ ಮುಂದುವರಿತು. ಆದ್ರೆ ನಾವಿನ್ನೂ ಅಲ್ಲೇ ಕೂತಿದೀವಿ ಅನ್ನುವಂಥದ್ದು ಬೇಜಾರಿನ ಸಂಗತಿ. ಇರ್ಲಿ, ನಾನು ಮಾಧ್ಯಮಗಳನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ. ಆದ್ರೆ ಒಂದು ವಿಚಾರ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಸಚಿವ ಸಂಪುಟ ಪುನರ್ರಚನೆಯೋ ವಿಸ್ತರಣೆಯೋ ಆಗಬೇಕಾಗಿದ್ದಂತಹ ಒಂದು ಲಾಂಗ್ ಪೆಂಡಿಂಗ್ ಇಶ್ಯೂ ಅನ್ನುವಂಥದ್ದು. ಕಾಂತಿ ಶೆಟ್ಟಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಡೆಲ್ಲಿಗೆ ಮಾತೆತ್ತಿದ್ರೆ ದೆಹಲಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ಅಂತ. ದ ಲೀಸ್ಟ್ ಟ್ರಾವೆಲ್ಡ್ ಚೀಫ್ ಮಿನಿಸ್ಟರ್ ಯಾರಾದ್ರೂ ಇದ್ರೆ ಕರ್ನಾಟಕದಲ್ಲಿ ಟು ಡೆಲ್ಲಿ. ನಾನು ರಾಷ್ಟ್ರೀಯ ಪಕ್ಷಗಳಲ್ಲಿ ಮಾತಾಡ್ತಾ ಇದ್ದೀನಿ, ನಾನು ಜನತಾ ಪಾರ್ಟಿ ಈ ಪರಿವಾರದಲ್ಲಿ ನಾನು ಮಾತಾಡ್ತಿಲ್ಲ, ಆಯ್ತಾ. ಸೊ ಲೀಸ್ಟ್ ಟ್ರಾವೆಲ್ಡ್ ಸಿಎಂ ಯಾರಾದ್ರೂ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಮೊದಲನೆಯ 3.25 ವರ್ಷದ ಅವಧಿಯಲ್ಲಿ 59ರಿಂದ 64 ಸಲ ಡೆಲ್ಲಿಗೆ ಹೋಗಿದ್ರು. ಡೆಲ್ಲಿ ಮತ್ತು ವೈಷ್ಣೋದೇವಿ ಎರಡನ್ನೂ ಸೇರಿ ನಾನು ಹೇಳ್ತಾ ಇದ್ದೀನಿ. ಮೊನ್ನೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 34 ಸತಿ ಡೆಲ್ಲಿಗೆ ಹೋಗಿದ್ರು. ಮತ್ತೆ ಯಡಿಯೂರಪ್ಪನವರು ಆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 28 ಸಾರಿ ದೆಹಲಿಗೆ ಹೋಗಿದ್ರು. ಏನಕ್ಕೆ ಡೆಲ್ಲಿಗೆ ದಂಡಯಾತ್ರೆ ಮಾಡ್ತಾರೆ? ಅವಾಗ ಕ್ಯಾಬಿನೆಟ್ ಅನ್ನ ರಚನೆ ಮಾಡಕ್ ಬಿಡ್ಲಿಲ್ಲ. ಬೆಳಗಾಂನಲ್ಲಿ ಕಂಡು ಕೇಳರಿಯದಂತಹ ಪ್ರವಾಹ ಬಂದಿತ್ತು. ಅಮಿತ್ ಶಾ ಅವರು 3 ದಿನ ಬಿಟ್ಕೊಂಡು ಬನ್ನಿ ಅಂತಂದ್ರು. ಐ ಡೋಂಟ್ ಕೇರ್ ಅಂತ ನನ್ನ ಮುಂದೆ, ನಾನು ಅವತ್ತಿನ ದಿನ ಪತ್ರಕರ್ತೆ ಆಗಿದ್ದೆ, ಯಡಿಯೂರಪ್ಪನವ್ರು ಹೇಳ್ಬಿಟ್ಟು ನಾನು ಕರ್ನಾಟಕಕ್ಕೆ ಹೋಗ್ಬೇಕು, ನೀವು ಕ್ಯಾಬಿನೆಟ್ ರಚನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರೆ ಮಾಡಿ, ಇಲ್ಲ ಬಿಡಿ ಅಂತ. ಸೊ ಈ ರೀತಿ ರಾಜ್ಯ ನಾಯಕರ ಬೆನ್ನು ಮೂಳೆಯನ್ನ ಮುರಿಯುವಂತಹ ಹೈಕಮಾಂಡಿನ ಪಕ್ಷದಿಂದ ಬರುವಂತ ಕಾಂತಿ ಶೆಟ್ಟಿ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡಬಾರದು. ಡಿಸೆಂಬರ್ 7, ಡಿಸೆಂಬರ್ 3, ಡಿಸೆಂಬರ್ 14, ಡಿಸೆಂಬರ್ 24 ಡೇಟ್ಗಳು ಒಂದೆರಡು ಸರಿ ಅಲ್ಲ. ಈಗ ಇನ್ನು ಉಪಮುಖ್ಯಮಂತ್ರಿಗಳ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಿದ್ದು, GBA ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ, ಇವರೇನೋ ಹೇಳಿದ್ರು ಸಂಬಳ ಇಲ್ಲ ಕೊಡೋದಿಕ್ಕೆ ಅಂತ. ಬಜೆಟ್ ಆದ ನಂತರದಲ್ಲಿ ಎಕ್ಸ್ಚೆಕರ್ ಅಲ್ಲಿ, ಆಯ್ತಾ, ನಿಮಗೆ ಏನು ರವಾನೆ ಆಗ್ಬೇಕಾಗಿರುವಂತದ್ದು ಮುಂಬೈ ಮಹಾನಗರ ಪಾಲಿಕೆ ಬಿಟ್ರೆ ಅತಿ ಹೆಚ್ಚು ಶ್ರೀಮಂತ ಮಹಾನಗರ ಪಾಲಿಕೆ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಬೆಂಗಳೂರಿನ ಮಹಾನಗರ ಪಾಲಿಕೆ, ಇವತ್ತಿನ GBA ಅಂತ ಇರುವಂತದ್ದು. ತಪ್ಪು ಮಾಹಿತಿ, ಸುಳ್ಳು ಸಂದೇಶವನ್ನ ಜನರಿಗೆ ದಯಮಾಡಿ ರವಾನಿಸಬಾರದು ಅಂತ ಲೆಟರ್ ಅಲ್ಲಿ ಏನಿತ್ತು? It was an election time. ಆಯ್ತಾ, ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದಂತದ್ದು. ಸೊ ಪ್ಲೀಸ್ ಎಲೆಕ್ಷನ್ ಟೈಮ್ ಅಲ್ಲಿ 2000 ಒಟ್ಟಿಗೆ ಎರಡು ಜಿಲ್ಲೆ ಕೊಡಕ್ಕಾಗುತ್ತೆ. ಒಳ್ಳೆ ಜಿಲ್ಲೆ ಕೊಡ, ಆವಾಗ ನಿಮ್ ಕೋಡ್ ಆಫ್ ಕಂಡಕ್ಟ್ ಇಲ್ಲ. GBA ಅವರ ಸ್ಯಾಲರಿ ಕೂಡ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಸ್ಯಾಲರಿ ಕೋಡ್ ಆಫ್ ಕಂಡಕ್ಟ್ ಏನಾದ್ರು ನಾವು ಕೊಡಬೇಕಾಗಿಲ್ಲ. ಸರ್ಕಾರ ಸ್ಯಾಲರಿ ಅದು ಸರ್ಕಾರ ಕೊಡುತ್ತೆ, ಅದನ್ನ ಅದಕ್ಕೆ ಕೋಡ್ ಆಫ್ ಕಂಡಕ್ಟ್ ಸರ್ಕಾರ ಕೊಡುತ್ತೆ. ನೀವು ಇಷ್ಟು ಪ್ರಬುದ್ಧರಿದ್ದೀರಾ, GBA ಟೈಮ್ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಸ್ಯಾಲರಿ ರಾಜಕೀಯ ವಿಶ್ಲೇಷಕರಾದಂತಹ ಬಸವರಾಜ್ ಇಟ್ನಾಳ್ ಅವರು ಕೂಡ ಜನಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಳ್ತಾ ಇದ್ದೆ, ಯಾಕೆ ಈ ರೀತಿಯಾದಂತಹ ಚರ್ಚೆ ಮೇಲಿಂದ ಮೇಲೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷದ ಶಾಸಕರು, ಸಚಿವರು ಹೇಳುವಂತಹ ಮಾತುಗಳು ಸುದ್ದಿ ಆಗುತ್ತೆ. ಯಾಕಂದ್ರೆ ಈ ಹಿಂದೆ 2013ರಿಂದ 2018 ಸಿದ್ದರಾಮಯ್ಯನವರು ಇದ್ರು. ಅವಾಗ ಈ ರೀತಿಯಾದಂತಹ ಸಮಸ್ಯೆಗಳು ಆಗಿರಲಿಲ್ಲ, ಮಾಧ್ಯಮದಲ್ಲೂ ಕೂಡ ಚರ್ಚೆ ಆಗಲಿಲ್ಲ. ಬಟ್ ಈಗ ಆಗ್ತಿರೋದು ಯಾಕೆ ಇಷ್ಟರ ಮಟ್ಟಿಗೆ ಹೈಪ್ ಸಿಗ್ತಾ ಇದೆ? ಇದಕ್ಕೆ ಹೈಕಮಾಂಡ್ ಯಾಕೆ ಉತ್ತರ ಕೊಟ್ಟಿಲ್ಲ? ನೀವು 2013-18 ಮೆನ್ಷನ್ ಮಾಡಿದ್ದು ಬಹಳ ಇಂಪಾರ್ಟೆಂಟ್. ಅದು ಅಲ್ಲಿಂದ ಶುರು ಆಗುತ್ತೆ ಕತೆ. ಹೌದು, 2013-18ಕ್ಕೆ ಸಿದ್ದರಾಮಯ್ಯನವರು ಯಾವುದೇ ಸವಾಲಿಲ್ಲದ ಮುಖ್ಯಮಂತ್ರಿ, ಫ್ರೀ ಹ್ಯಾಂಡ್, ಒಳ್ಳೆ ಸರ್ಕಾರ ಕೊಟ್ಟಿದ್ರು. ಇತ್ತೀಚಿನ ಅತ್ಯಂತ ಒಳ್ಳೆ ಸರ್ಕಾರ ಕೊಟ್ಟಿದ್ದು 2013-18ಕ್ಕೆ. ಮತ್ತೆ ಅವರ ಅಹಿಂದ ನಾಯಕರುಗಳು ಕೂಡ ಒಳ್ಳೆ ಸರ್ಕಾರ ಕೊಟ್ಟು ಅಹಿಂದ ನಾಯಕರಾಗಿದ್ದುಕೊಂಡು 2018 ಚುನಾವಣೆ ಸೋತರು. ಮೈ ಪಾಯಿಂಟ್ ಈಸ್, ಈ ಅಹಿಂದ ಫ್ಯಾಕ್ಟರ್ ಇದೆಯಲ್ಲ, ಅದರ ಸಾಮರ್ಥ್ಯ ಎಷ್ಟು ಅಂತ ಅರ್ಥ ಮಾಡ್ಕೋಬೇಕು ನಾವು. 2023ಕ್ಕೆ ಗೆದ್ದಾಗ 2023ಕ್ಕೆ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರ್ ಕಾಲ್ಡ್ DK ಶಿವಕುಮಾರ್ ಫ್ಯಾಕ್ಟರ್. ಲೆಟ್ ಮಿ ಕಂಪ್ಲೀಟ್. ಅಡ್ಡ ಮಾತ್ರ DK ಶಿವಕುಮಾರ್ ಬರ್ತಾರೆ, ಅವರು ನನಗೊಂದು ಪೆನ್ನು ಪೇಪರ್ ಕುಡಿಯಪ್ಪ, ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಾರೆ ಒಕ್ಕಲಿಗರನ್ನ. ಒಕ್ಕಲಿಗರ 5% ಓಟ್ಗಳು ಬರ್ತವೆ. ಜೊತೆಗೆ ಮಧ್ಯ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಹಿಂದ ಮತ್ತು SDP ಬಹಿರಂಗವಾಗಿ ಸಪೋರ್ಟ್ ಮಾಡ್ತದೆ. ಹೀಗಾಗಿ ಇವೆಲ್ಲ ಕಾರಣಗಳು ಏನು? ಎರಡು ಮುಖ್ಯ ಕಾರಣಗಳು. ಒಂದು ಸಿದ್ದರಾಮಯ್ಯ, ಇನ್ನೊಂದು DK ಶಿವಕುಮಾರ್. ಸಿದ್ದರಾಮಯ್ಯ ಮೈನಸ್ DK ಶಿವಕುಮಾರ್ ನೋಡಿ 2018ಕ್ಕೆ, ಸಿದ್ದರಾಮಯ್ಯ ಪ್ಲಸ್ DK ಶಿವಕುಮಾರ್ 2023. ನಿಜ.
ಅದಕ್ಕೆ ಡಿ ಕೆ ಶಿವಕುಮಾರ್ ಅಂದಿನ ದಿನದಿಂದ 23 ಮೇನಲ್ಲಿ ಕೂಡ ಇದೇ ಚರ್ಚೆ ಆಯಿತು. ಇಬ್ಬರ ಶ್ರಮ ಇದೆ, ಒಬ್ರು ಹಿರಿಯರು ಮುಖ್ಯಮಂತ್ರಿ ಆಗಿದ್ದಾರೆ, ನನಗೆ ಅವಕಾಶ ಕೊಡಿ, ನನ್ನ ಶ್ರಮಕ್ಕೆ ಕೂಲಿ ಕೊಡಿ. 2022ಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಒಂದೆರಡು ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದ್ರು, ಕಾಂಗ್ರೆಸ್ ಕಚೇರಿ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಅಂತ ಕಾಂಗ್ರೆಸ್ ಅನ್ನ ಸಂಘಟನೆ ಮಾಡಿಕೊಂಡು ಡಿ ಕೆ ಶಿವಕುಮಾರ್ 2023ಕ್ಕೆ ಅಧಿಕಾರಕ್ಕೆ ತಗೊಂಡ್ಬರ್ತಾರೆ. ಅವ್ರು ಕೇಳಿದ್ದು ಒಂದನೆ, ಬಟ್ ಸಿದ್ದರಾಮಯ್ಯ ಅವರ ಹಿರಿತನ ಮತ್ತು ಅವರ ಸಮಾಜವಾದಿ ಚಿಂತನೆಗಳು ಇತ್ಯಾದಿಗಳಿಗೆ ಗೌರವ ಕೊಟ್ಟು ಹಿಂದೆ ಸರಿತಾರೆ. ಆದರೆ ಹಿಂದೆ ಸರಿಯುವಾಗ ಕರಾರು ಎರಡು. ಒಂದು, ನಾನೊಬ್ಬನೇ ಉಪಮುಖ್ಯಮಂತ್ರಿ ಮತ್ತು ಬೇಕು ಅಂತಲ್ಲ, ನಾನೊಬ್ಬನೇ ಉಪಮುಖ್ಯಮಂತ್ರಿ, ಮತ್ತಿನ್ನು 3-4 ಜೊತೆಗೆ ನಾನು KPCC ಅಧ್ಯಕ್ಷ ಸ್ಥಾನ ಬಿಡಲ್ಲ. ನಂಬರ್ 2. ನಂಬರ್ 3, 50-50 ಪವರ್ ಶೇರಿಂಗ್. ಈ 50-50 ಪವರ್ ಶೇರಿಂಗ್ ಅಂತ ಯಾವಾಗ ಹೊರಗಡೆ ಸುದ್ದಿ ಆಯಿತು, ಅವಾಗ ಏನು ಮಾಡ್ತಾರೆ, ಅನೇಕ ಸಿದ್ದರಾಮಯ್ಯ ಬೆಂಬಲಿಗರು ಇಲ್ಲ 5 ವರ್ಷ ನಮ್ಮ ನಾಯಕರೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡೋದಿಲ್ಲ. ನಂತರ ದಿನಗಳಲ್ಲಿ ಒಂದು ಇಂಗ್ಲಿಷ್ ಚಾನಲ್ ಹೇಳ್ತಾರೆ ದೇರ್ ಈಸ್ ಸಮ್ ಅಗ್ರಿಮೆಂಟ್ ಅಂತ. ಅದನ್ನ ಇಲ್ಲಿವರೆಗೂ ಅಗ್ರಿಮೆಂಟ್ ಇಲ್ಲ ಅಂತ ಸಿದ್ದರಾಮಯ್ಯ ಆಗ್ಲಿ ಅಗ್ರಿಮೆಂಟ್ ಏನು ಮಾತಾಡ್ತಾನೆ. ಮೊದಲು ಮಾತಾಡ್ತೀವಿ, ಮೊದಲು ನಾನೇ ಇಂಗ್ಲಿಷ್ ಚಾನಲ್ ಫಸ್ಟ್ ಟೈಮ್ ಏನಾಯ್ತು ಆಮೇಲೆ ಈ ಒಂದು 50-50ನೋ 50-60ನೋ 70-80ನೋ ವಾಟ್ ಎವರ್ ಇಟ್ ಈಸ್, ದೇರ್ ಇಸ್ ಅನ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಬರ್ತಾ ಅವ್ರ ಮಾತು ಏನಾಗುತ್ತೆ, ಪ್ರಯತ್ನ ಫಲ ಕೊಡ್ದಿದ್ರು ಪ್ರಾರ್ಥನೆ ಫಲ ಕೊಡ್ತದೆ, ಇಲ್ಲಿಗೆ ಬರ್ತದೆ. ಆಮೇಲೆ ಏನಾಗಿ ಈ ಬನ ಏನ್ ಹೇಳ್ತದೆ, ಸಿದ್ದರಾಮಯ್ಯ ಅವ್ರ ಬನ ಇಲ್ಲ ದೇವರಾಜ ಅರಸು ಅವರ ದಾಖಲೆ ಮುರಿಬೇಕು. ಆ ದಾಖಲೆ ಏನು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಅದು ಯಾರು ಗೋಲ್ಡ್ ಮೆಡಲ್ ಕೊಟ್ರೆ ಗೊತ್ತಿಲ್ಲ ನನಗೆ. ಆಮೇಲೆ ಮುಂದೆ ಹೇಳ್ತಾರೆ that's irrelevant. It's irrelevant. It's my opinion. Listen to my opinion. That's all. ಯಾರೋ ಗಿನ್ನೆಸ್ ದಾಖಲೆ ಕೊಟ್ರ ಮೆಡಲ್ ಕೊಟ್ರ ಅಲ್ಲ ರೀ, it is nothing. It is not an achievement of any chief minister. Let's not digress. Let's not digress. He is crossing it. He has crossed it ಅಷ್ಟೇ. It doesn't matter. It doesn't give a glass of water more. ಜನಸಾಮಾನ್ಯ ಒಂದು ಗ್ಲಾಸ್ ನೀರು ಆಮೇಲೆ ಈ ಅಪವಾದಗಳು ಬರ್ತಾವಲ್ಲ, ಈ ಒಂದು ಮೂಢ ಹಗರಣ ಆಗ್ಲಿ ಆಗ ಬಂದಾಗ ಸದನದಲ್ಲಿ ಬಿಜೆಪಿ ಪ್ರಶ್ನೆಗೆ ಉತ್ತರಿಸದೇನೆ ಒಂದು ಸ್ವಾಭಿಮಾನೋತ್ಸವ ಮಾಡ್ತಾರೆ. ಈ ಹಿಂದೆ ಕೂಡ ಸಿದ್ದರಾಮೋತ್ಸವ ಮಾಡಿ ಎಲೆಕ್ಷನ್ ಮುಂಚೆ ಮಾಡಿರ್ತಾರೆ. ಆದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಗ್ರಾಫ್ ಏನಾಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು, ಯಾಕಂದ್ರೆ ಅಹಿಂದ ಪ್ಲಾಟ್ಫಾರ್ಮ್ ಬಳಸ್ಕೊಂಡೇ ಜೆಡಿಎಸ್ ಹೊರಗಡೆ ಬಂದಿದ್ದು. ಹೀಗಾಗಿ ಅಹಿಂದ ಕಾರ್ಡ್ ಅನ್ನ ರಾಷ್ಟ್ರೀಯ ಪಕ್ಷಗಳನ್ನ ಮಣಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಮತ್ತೆ ಮುಂದಿನ ತಿಂಗಳು ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲಿದೆ. ಅವ್ರ ಕಾರ್ಯಕ್ಷಮತೆ ಮತ್ತು ಅವರ ವಿಷನ್ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಈ ರೀತಿಯ ಬಿಹೇವಿಯರ್ ಇದೆಯಲ್ಲ, ನಾನೇ ಕಾಂಗ್ರೆಸ್ ನಾನು ಅನಿವಾರ್ಯ ಅನ್ನೋದಿದೆಯಲ್ಲ, ಯಾರ ದೇವರಾಜ ದಾಖಲೆ ಮುರಿದ್ರಲ್ಲ ಇವರು, ಆ ದೇವರಾಜ ಗತಿ ಏನಾಯ್ತು ಕೊನೆಗೆ? ದೇವರಾಜ ಇನ್ 1980 ವಾಟ್ ಹ್ಯಾಪನ್ ಟು ದೇವರಾಜ ಅರಸ್? ಹೀಗಿರುವಾಗ ಯಾವುದೇ ರಾಷ್ಟ್ರೀಯ ಪಕ್ಷ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ, ಪಕ್ಷಕ್ಕಿಂತ ನಾನೇ ಮುಖ್ಯ ಅನ್ನೋದು ಇದಾಗತ್ತೆ. ಆಮೇಲೆ ಅನೇಕ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾರೆ, ನಾವು ಸಿದ್ದರಾಮಯ್ಯ ಕೆಳಗಿಳಿಸ್ಬಿಟ್ರೆ ನಾವು ಅಹಿಂದ ವರ್ಗ ನಿಮ್ ಕಾಂಗ್ರೆಸ್ ದೂರ ಸೇರಿತದೆ. ಇದು ಬ್ಲಾಕ್ ಮೇಲ್ ಅಲ್ವಾ? ಮುಖ್ಯಮಂತ್ರಿ ಆಗಿದ್ದಾರೆ 7 ವರ್ಷ. ಹೀಗಿರುವಾಗ ಏನಾಗಿದೆ ಈ ಸಂದರ್ಭದಲ್ಲಿ ತುಂಬಾ ಜನ ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ, ತುಂಬಾ ಸ್ವಾಮೀಜಿಗಳು ಹೇಳಿದ್ದಾರೆ, ತುಂಬಾ ಜನ ಅವರ ಸಮುದಾಯದ ಸ್ವಾಮೀಜಿಗಳು ಹೇಳಿದ್ದಾರೆ. ಪೊಲಿಟಿಕಲ್ ಅಥಾರಿಟಿ ಎಲ್ಲ ಹೇಳೋದಕ್ಕೆ ಅಲ್ರಿ, ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಿಮ್ಗೆ ಸ್ವಾಮೀಜಿಗಳನ್ನ ನೀವು ಪೊಲಿಟಿಕಲ್ ಅಥಾರಿಟಿ ಅಂತ ಯಾಕೆ ಮಾಡ್ತೀರಿ? ಅದಾಗಿ ತುಂಬಾ ಕಾಲ ಆಗಿದೆ. ನಮ್ಮ ಶಾಸಕರು ಅದಾಗಿ ತುಂಬಾ ಕಾಲ ಆಗಿದೆ. ಸ್ವಾಮೀಜಿಗಳು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದ್ರ ಬಗ್ಗೆ ಹೇಳಿ. ಸ್ವಾಮೀಜಿಗಳಿಗೆ ಅವರದಾದ ರೆಸ್ಪೆಕ್ಟ್ ಇದೆ. ಬಿಡಿ, ಸ್ವಾಮೀಜಿಗಳನ್ನ ನೀವು ಬಂದಾಗ ತಗೊಂಡ್ಬರ್ಬಿಡಿ. ಸ್ವಾಮೀಜಿಗಳು ಬಂದಿದ್ದಾರೆ, ಅವರ ನಾಟ್ ಅ ವ್ಯಾಲಿಡೇಷನ್ ಫಾರ್ ಅವರ್ ಕನೆಕ್ಷನ್ ವಿತ್ OBC. ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ಏನಾಗಿದೆ, ಒಂದು ಕಾಂಗ್ರೆಸ್ಗೆ ಭಯ ಇತ್ತು, ಇಲ್ಲಿ ನಾವು ಏನಾದ್ರೂ ಮಾಡಿಬಿಟ್ರೆ, ಏನಾದ್ರೂ ಇಲ್ಲಿ ಅಧಿಕಾರ ಹಸ್ತಾಂತರ ಕಾಲದಲ್ಲಿ ಏನಾದ್ರೂ ಇಲ್ಲಿ ಪಕ್ಷದ ಸಮೀಕರಣಗಳು ಏನೋ ಬುಡಮೇಲೆ ಆಗ್ಬಿಟ್ರೆ ಹೇಗೆ ಅಂತ ಒಂದವರೆಗೊಂದು ಭಯ ಇದೆ.
ಇತ್ತೀಚೆಗೆ ಕೇರಳದಲ್ಲಿ ಒಂದು ಕ್ರೈಸಿಸ್ ಹ್ಯಾಂಡಲ್ ಮಾಡಿದ್ರು ಅವರು. ಈ ವಿ ಡಿ ಸತೀಶನ್ ಮತ್ತು ಕೆ ಸಿ ವೇಣುಗೋಪಾಲ್ Okay. ಮತ್ತೆ ನಮ್ಮ ಇನ್ನೊಬ್ರು ಯಾರಪ್ಪ ಚೆನ್ನಿತ್ತಲ, ರಮೇಶ್ ಚರಿತ್. ಈ 3 ಜನರನ್ನ ಕೂರಿಸಿಕೊಂಡು ಮುಗಿಸಿದ್ದಾರೆ. Okay. ಏನಾಗಿದೆ 3 ವರ್ಷದಲ್ಲಿ ಇಡೀ ಕರ್ನಾಟಕದ ಜನತೆ ಮಾಧ್ಯಮದಲ್ಲಿ ನಾವಂತೂ ಹೇಳಿ ಹೇಳಿ ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಅದು ಇದು ಕೇಳೋರಿಗೆ ಬೇಜಾರಾಗಿರ್ಬೇಡ. ಅದ್ರ ಜೊತೆಗೆ ಅಧಿಕಾರ ವರ್ಗಕ್ಕೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಹೌದು. ನಂಬರ್ 3, 2028 ಚುನಾವಣೆಗೆ ಯಾರ ನಾಯಕತ್ವದಲ್ಲಿ ಹೋಗ್ತಾ ಇದ್ದಾವೆ, ಆರ್ಗನೈಸೇಷನ್ ಅಲ್ಲಿ ಆರ್ ಪೊಲಿಟಿಕಲಿ. ಹೌದು. ಹೀಗಿರುವಾಗ ಇಫ್ ಇಟ್ ಈಸ್ ಟುಗೆದರ್, ಇಫ್ ಇಟ್ ಜಂಟಿ ನಾಯಕತ್ವ ಆದ್ರೆ ಆ ಜಂಟಿತನ ತೋರಿಸಬೇಕಾಗ್ತದೆ. ಹೌದು. ಜಂಟಿತನ ಅಂದ್ರೆ ಏನು? ನಾನು ಅರ್ಧ ನೀನು ಅರ್ಧ. ದಟ್ಸ್ ಕಾಲ್ಡ್. ಮತ್ತೆ ಇನ್ನೊಂದೇನಿದೆ, ಈ ಕರ್ನಾಟಕದ ಜನತೆಗೆ ಬಿಜೆಪಿ ತುಂಬಾ ಚೆನ್ನಾಗಿ ಗೊತ್ತಿದ್ದು, ಅವ್ರು ಅನುಭವಿಸಿದಾರೆ ಇದನ್ನ. ಸಾರಿ, JDS ಅವ್ರಿಗೆ ಗೊತ್ತಿರ್ತದೆ, ನಾಟ್ ಬಿಜೆಪಿ. ಏನು ಅಂದ್ರೆ ಈ ವಚನ ಭ್ರಷ್ಟತೆ ಅನ್ನೋದು ಕರ್ನಾಟಕದಲ್ಲಿ ಬಹಳ ದೊಡ್ಡ ಇಟ್ಸ್ ಬಿಗ್ ಥಿಂಗ್ ಹಿಯರ್. ಸೊ ಹೀಗಾಗಿ ಇವೆಲ್ಲ ಕಾರಣಗಳಿಂದ ನಾಳೆ ಒಂದು ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ, ಖರ್ಗೆ, DK ಶಿವಕುಮಾರ್, ಸಿದ್ದರಾಮಯ್ಯ 4 ಜನ ಕೂತ್ಕೊಂಡು ಒಂದು ಜಂಟಿ ಪತ್ರಿಕಾಗೋಷ್ಠಿ ಮಾಡಿ, ಇಲ್ಲ ಅಧಿಕಾರ ಹಸ್ತಾಂತರ ಇಲ್ಲ, ಸಿದ್ದರಾಮಯ್ಯ ಮುಂದುವರಿತಾರೆ, DK ಶಿವಕುಮಾರ್ ಇಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಇನ್ನು ಮುಂದೆ ದಿಲ್ಲಿಗೆ ಬರ್ತಾರೆ, ರಾಜ್ಯಸಭಾ ಸದಸ್ಯರಾಗ್ತಾರೆ, ಅವರು ಸದನದಲ್ಲಿ ಸಂಸತ್ತಿನಲ್ಲಿ ಒಳ್ಳೆ ವಿರೋಧ ಪಕ್ಷದ ನಾಯಕರ ತರ ಕೆಲಸ ಮಾಡ್ತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬೇಕು. ಸರ್, ಅದು ಹೇಳುವ ಧೈರ್ಯ ಇದೆ. ಈಗ ಧೈರ್ಯ ಮಾಡಬೇಕು. ಬರೀ ಪವರ್ ಶೇರಿಂಗ್, ಯಾವಾಗಿರ್ಲಿಲ್ಲ ಗೊತ್ತಾ? ವಿಜೇಂದ್ರ ಅವರನ್ನ ಯಾರು ಮಾತಾಡ್ತೀರಾ, ಜನರ ಪರಿಸ್ಥಿತಿಗಳೇ ಮಾತಾಡ್ತೀರಾ, ರಾಜ್ಯದ ಬಗ್ಗೆ ಮಾತಾಡ್ತೀವಾ, ಬಗ್ಗೆ ಮಾತಾಡ್ತೀವಾ, ಮೂಲ ಸೌಕರ್ಯ ಬಗ್ಗೆ ಮಾತಾಡ್ತೀರಾ, ಕಥಾವಸ್ತು ಕಾಳಜಿ ಇದೆಯಾ ಅಥವಾ ಯಾವ್ದು? 17 ಬಾರಿ ಏನು ಬಜೆಟ್ ಮಂಡನೆ ಮಾಡಿದರು. ವಿತ್ತೀಯ ಕೊರತೆಯ ಬಜೆಟ್ 3 ಸರಿ ಕೂಡ ವಿತ್ತೀಯ ಕೊರತೆ ಬಜೆಟ್ ಇಷ್ಟು ವರ್ಷ ನೋಡಿ. ಬಜೆಟ್ ಏನು ಫುಲ್ ಡೆಫಿಸಿಟ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಒಂದು ತೋರಿಸಿ. ನೋಡಿ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆಯಾ? ಇಳಿದಿದೆ ಡಾಲರ್. ಎಲ್ಲ ಫಾರಿನ್ ಇನ್ವೆಸ್ಟರ್ಸ್ ದುಡ್ಡು ವಾಪಸ್ ತಗೋತಾರೆ ಇಂಡಿಯನ್ ಮಾರ್ಕೆಟ್. ಸಮಯ ವಿರೋಧ ಪಕ್ಷವಾಗಿ ನೀವೇನ್ ಮಾಡ್ತಿದ್ದೀರಾ ಅನ್ನೋದನ್ನ ಜನ ನೋಡ್ತಿದ್ದಾರೆ. ವಿರೋಧ ಪಕ್ಷವಾಗಿ 700 ಬಿಲಿಯನ್ ಇಂಡಿಯನ್ ಮಾರ್ಕೆಟ್ ಇಸ್ ಇನ್ಸ್ಟೇಬಲ್ ಅಂತ ಯಾಕಂತ ಮಾತಾಡಿ. ದೇಶದಲ್ಲಿ ಕ್ರೈಸಿಸ್ ನಡೀತಾ ಇದೆ, ದೇಶದಲ್ಲಿ ಕ್ರೈಸಿಸ್ ನಡೀತಾ ಇದೆ. ಇಂಥ ಸಮಯದಲ್ಲಿ ದೇಶ ಇರೋದ್ರಿಂದ ಕಷ್ಟದಲ್ಲಿದೆ ಅಂತ ಹೇಳಿ ದೇಶದ ಪ್ರಧಾನಿ ಜನರು ಅದನ್ನು ಪ್ರಶ್ನೆ ಮಾಡಿದ ಬಗ್ಗೆ ಮಾತಾಡ್ತಿರಲ್ಲ. ನಿಮ್ಮ ನರೇಂದ್ರ ಮೋದಿ ಅವರ ಪ್ರಬುದ್ಧತೆ ಏನು? ನರೇಂದ್ರ ಮೋದಿ ಪ್ರಬುದ್ಧತೆ ಬಗ್ಗೆ ಮಾತಾಡುವಾಗ ಒಂದು ಬ್ಯಾರೆಲ್ ಶೇಖರಣೆ ಮಾಡಿ ಇಟ್ಕೊಳ್ಬೇಕಾಗಿದ್ದ ಎಷ್ಟೋ ಜನ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಸುತ್ತಾಗದೆ ಇದ್ದಿದ್ದು ಅವರು ಸಾಧ್ಯ ಅಷ್ಟು ಬಹಳ ಕ್ಲಿಯರ್ ಅಯ್ಯೋ ಇದನ್ನೇ ಮಾತಾಡ್ಬೇಕಾ? ಬೇರೆ ಯಾವ್ದ್ರ ಬಗ್ಗೆ ಚರ್ಚೆನೇ ಇಲ್ವಾ? ಒಂದ್ ಸೆಕೆಂಡ್
ಈಗ ಇಷ್ಟೊಂದೆಲ್ಲ ಚರ್ಚೆ ಆಗ್ತಿದೆ ಬಹಳ ಸೀರಿಯಸ್ ಆಗಿ, ಜೊತೆಗೆ ಒಂದಷ್ಟು ಜನ ಶಾಸಕರು ಮತ್ತೆ ಮಾತಾಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೋದಲ್ಲ? ಅಲ್ಟಿಮೇಟಮ್ ಕೊಟ್ಟಿದೆ ಕೆಲವು ಶಾಸಕರು, ಡೂ ಆರ್ ಡೈ ಸಿಚುವೇಶನ್ ಕೊಡ್ಬೋದಲ್ಲ ಅಟ್ಲೀಸ್ಟ್ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರು? ಒಂದು ನಿಮಿಷ, ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ ಕೆಲವೊಂದಿಷ್ಟು ಹಿರಿಯ ಶಾಸಕರ ಬೇಡಿಕೆ ಇದೆ. ಅದು ತಪ್ಪು ಅಂತ ನಾನಂತೂ ಹೇಳ್ತಾ ಇಲ್ಲ. 3 ವರ್ಷಗಳ ಅವಧಿ ಕಳೆದಿದೆ. ಸೊ ಒಂದ್ ರೌಂಡ್ ಆಫ್ ಕ್ಯಾಬಿನೆಟ್ ರೀಶಫಲ್ ಜನರಲಿ ಎಲ್ಲಾ ಸರ್ಕಾರಗಳಲ್ಲೂ, ಕೇಂದ್ರ ಸರ್ಕಾರ ಆದ್ರೂ ಸರಿ, ರಾಜ್ಯ ಸರ್ಕಾರಗಳು ಯಾವುದೇ ಸರ್ಕಾರದಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆ. ಸೊ ಪಂಚರಾಜ್ಯ ಚುನಾವಣೆಗಳಿತ್ತು, ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ಗಳಿತ್ತು, ಇದೆಲ್ಲ ಆದ ನಂತರದಲ್ಲಿ ಬಹುಶಃ ಏನೋ ಒಂದು ಡಿಸಿಷನ್ ಆಗುತ್ತೆ ಅನ್ನುವಂತಹ ಯೋಚನೆಯಲ್ಲಿ ಎಲ್ಲ ಕೂಡ ಇದ್ರು. ಸೊ ಎಲ್ಲರೂ ಕೂಡ ದೆಹಲಿಗೆ ದಂಡಯಾತ್ರೆ ಹೋಗೋರಿದ್ರು. ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳನ್ನೇ ಕರೆದು ಸೊ ಏನು ಎತ್ತ ಅನ್ನುವಂತಹ ಒಂದು ವಿಚಾರವನ್ನ ಈಗ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅಂತಿದ್ದಾರೆ. 136 ಕ್ಷೇತ್ರಗಳಲ್ಲಿ ನಾವು ಗೆದ್ದು ಇವತ್ತು 140 ತನಕ ರೀಚ್ ಆಗಿ ಕಂಪ್ಲೀಟ್ ಕ್ಯಾಬಿನೆಟ್ ಮಾಡಿದ ನಂತರದಲ್ಲಿ ಎಷ್ಟೋ ಜನ ಹಿರಿಯರನ್ನ ತೆಗಿಬೇಕು, ಕಿರಿಯರನ್ನ ಇನ್ಕ್ಲೂಡ್ ಮಾಡಬೇಕು ಅಂತೆಲ್ಲ ಅಂದಾಗ ಖಂಡಿತವಾಗ್ಲೂ ರಿಪೋರ್ಟ್ ಕಾರ್ಡ್ ಇದ್ದೇ ಇರುತ್ತೆ. ಹೈಕಮಾಂಡ್ ಹತ್ರ ಎಲ್ಲರ ರಿಪೋರ್ಟ್ ಕಾರ್ಡು ಇದೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಾಗಿರ್ಬೋದು, ವಕ್ತಾರೆಯಾದ ನಾನಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು. ಎವ್ರಿ ಒನ್ಸ್ ರಿಪೋರ್ಟ್ ಕಾರ್ಡ್ ಇಸ್ ದೇರ್ ವೆರಿ ಕ್ಲಿಯರ್ಲಿ. ಆಯ್ತಾ? ಸೊ ಈ ರೀತಿಯಾದಂತಹ ಸಮೀಕರಣಗಳಾಗಿರಬಹುದು, ಸಾಮಾಜಿಕ ನ್ಯಾಯ ಆಗಿರಬಹುದು, ಜಾತಿ ಸಮೀಕರಣ ಆಗಿರಬಹುದು, ಇದೆಲ್ಲವನ್ನೂ ಕೂತ್ಕೊಂಡು ಹೈಕಮಾಂಡ್ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂತ್ಕೊಂಡು ಡಿಸೈಡ್ ಮಾಡಬೇಕಾಗಿರುವಂತದ್ದು. ಸೊ ಕೇವಲ ನೀವು ಅವರು ದೆಹಲಿಗೆ ಕರೆದಿದ್ದಾರೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಕರೆದಿದ್ದಾರೆ, ರೀಶಫಲ್ ಆಗ್ಬಿಟ್ರೆ, ಸ್ಟೆಬಿಲಿಟಿ ಅನ್ನೋದು ಸರ್ಕಾರಕ್ಕೆ ಬಂದ್ಬಿಟ್ರೆ 10 ವರ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. 5 ವರ್ಷ ಅಂತೂ ಸಮಸ್ಯೆಗಳನ್ನ ಅವ್ರು ಎದುರಿಸ್ತಾ ಇದಾರೆ. ಹೋಗಿ ಸಿನಿಮಾ ನೋಡ್ತಾ ಇರ್ಲಿಲ್ಲ ನಾವು. ಆಯ್ತಾ? ಈ ಹಿಂದೆ ನೋಡಿಲ್ಲ. ಬಹಳ ಕ್ಲಿಯರ್ ಆಗಿ ತಳಮಟ್ಟದಿಂದ ಬಂದಿರುವಂತ ಸಿದ್ದರಾಮಯ್ಯನವರಾಗಿರ್ಬೋದು, ಮಾಡರ್ನ್ ಕರ್ನಾಟಕದ ಹರಿಕಾರರಾಗಿರುವಂತ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇವರಿಬ್ಬರ ಕಾಂಬಿನೇಷನ್ ಕರ್ನಾಟಕ ಇಸ್ ಬೂಮಿಂಗ್, ವಿಚ್ ಇಸ್ ವೆರಿ ಇವರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಧಿಕ ಇನ್ವೆಸ್ಟ್ಮೆಂಟ್ ಪ್ರತಿ ವರ್ಷ ಕರ್ನಾಟಕಕ್ಕೆ ಬರ್ತಾ ಇದೆ. ಅದನ್ನ ಹೇಳ್ತೀನಿ, ಕರ್ನಾಟಕ ಕರ್ನಾಟಕದಲ್ಲಿ ಐಟಿ ರೆವಲ್ಯೂಷನ್ ಇಂದ ಹಿಡಿದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ತನಕ ಆಗ್ತಾ ಇದೆ. ಅದನ್ನ ಹೇಳ್ತೀನಿ ನಾನು, ಕರ್ನಾಟಕ ಬೂಮಿಂಗ್ ಅಂತ. ಇವರು ಅಧಿಕಾರದಲ್ಲಿದ್ದಾಗ ಹಿಜಾಬು ಅದು ಬಿಟ್ಟು ಕೇಸರೀಕರಣ ಮಾಡುವಂತದ್ದು, ಮತ್ತೆ ಗೋಡೆಗಳಿಗೆ ಪೇಂಟ್ ಮಾಡಿದ್ದನ್ನ ಬಿಟ್ಟು ಯಾವ್ದಾದ್ರು ಒಂದು ಸಾಧನೆ ಹೇಳಿ ನೋಡೋಣ. ಒಂದು ಸಾಧನೆ ಹೇಳಿ ವರ್ಷಗಳ ಕಾಲ ಒಳ ಮೀಸಲಾತಿ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದೇ ಸ್ಪಷ್ಟ ಉದಾಹರಣೆ. ಇದು ಬಿಜೆಪಿ ಕಣ್ಣು 25 ಲಕ್ಷ ಪರಿಹಾರ ಕೊಟ್ಟಿದ್ದೀವಿ. ಹೇಳಿದಾರೆ ಸಿಕ್ಕಿಲ್ಲ ಅಂತ. ಕಾಂತಿ ಶೆಟ್ಟಿ ಅವರಿಗೆ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಕುರ್ಚಿಯ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮುಂದುವರಿಸ್ತೀನಿ. ಬಸವರಾಜ್ ಸರ್, ಈಗ ಆಲ್ರೆಡಿ ಮಾತನಾಡ್ತಾ ಇದ್ವಿ. ಈಗ ಇಫ್ ಇನ್ ಕೇಸ್ ಮಾತುಕತೆ ಆಗಿದೆ ಅಥವಾ ಪವರ್ ಶೇರಿಂಗ್ ಆಗಿದೆ ಅನ್ನೋದಾದ್ರೆ
ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬಣಗಳು ಹೇಳುವಂಥದ್ದು. ಯಾಕಂದ್ರೆ ಪಕ್ಷಕ್ಕಾಗಿ ದುಡಿದಿರೋದಾಗ್ಲಿ ಅಥವಾ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲೂ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಆ ಒಂದು ಟರ್ಮ್ ಇದೆಯಲ್ಲ, ಆ ಟರ್ಮ್ ಅಲ್ಲಿ ಅವರ ವರ್ಚಸ್ಸು ಜೊತೆಗೆ ಕೆಲವೊಂದಿಷ್ಟು ಅವ್ರ ಮೇಲಿದ್ದಂತಹ ಆರೋಪ, ರೇಡ್ ಆಯ್ತು, ಅದಾದ್ಮೇಲೆ ಕಾರಾಗೃಹವಾಸ, ಇದೆಲ್ಲವೂ ಕೂಡ ಬಲವಾಗಿ ಪೆಟ್ಟು ತಿಂದು ಎದ್ದು ಬಂದಂತ ನಾಯಕ ಅಂತ ಹೇಳಿ ಹೊಸ ಲೀಡರ್ ಹುಡ್ಕೊಂಡ್ರು ಅಂತ ಹೇಳಿ ಹೇಳ್ತಾ ಇದ್ರು ಅವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಬಣ್ಣಿಸ್ತಾ ಇದ್ದಿದ್ದು. ಸೊ ಹಾಗಾಗಿ ಇಫ್ ಇನ್ ಕೇಸ್ ಮಾತುಕತೆ ಆಗಿದ್ರೆ ಅವ್ರು ಕೊಡಿಯಲ್ಲ, ಮತ್ತೆ ಮುಂದಿನ ಎಲೆಕ್ಷನ್ಗೆ ಬಹಳ ಈಸಿ ಆಗುತ್ತೆ, ಮತ್ತೆ ಕಾಂಗ್ರೆಸ್ ಅಧಿಕಾರ ಹಿಡಿಯೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅನ್ನೋದು ಮಾತು ಅವ್ರ ಕಡೆ, ಡಿ ಕೆ ಶಿವಕುಮಾರ್ ಅವರ ಬಣದ ಮಾತು. ಏನ್ ಹೇಳ್ತೀರಿ ಸರ್? ಡಿ ಕೆ ಶಿವಕುಮಾರ್ ಅವರ ಬಣದ ಮಾತು ಏನೇ ಇರಲಿ, ವಾಸ್ತವ ಏನಪ್ಪಾ ಅಂದ್ರೆ 23 ಗೆಲುವಿಗೆ ಅವರ ಈಕ್ವಲ್ ಶೇರ್ ಇದೆ. ಅದರ ಈಸ್ ಈಕ್ವಲ್ ಕ್ರೆಡಿಟ್ ಗೋಸ್ ಟು ಹಿಮ್. ಜೊತೆಯಲ್ಲಿ ಈಗ ಆ ರೀತಿಯ ಮಾತುಕತೆ ಆಗಿದೆ ಅಂತ ಜಗಜ್ಜಾಹೀರು ಆಗಿದೆ. ಓಕೆ, ಈಗ ಆಗಿಲ್ಲ ಅಂತ ಸಿದ್ದರಾಮಯ್ಯ ಕೂಡ ಹೇಳಿಲ್ಲ. ಅವರು ಮಾಧ್ಯಮ ರೇಗಾಡಿ ಬಿಡ್ತಾರೆ ಅಷ್ಟೇ, ಕೇಳ್ಬಿಟ್ರೆ ಆದ್ರೆ ಆಗಿಲ್ಲ ಅಂತ ಹೇಳೋದಿಲ್ಲ. ಹೌದು, ಪ್ರೆಸ್ ಕಾನ್ಫರೆನ್ಸ್ ಪ್ರಶ್ನೆ ರೇಗಾಡಿ ಬಿಡ್ತಾರೆ, ಏನ್ರಿ ಮಾತು ಹಂಗೆ ಹೆಂಗೆ ಅಂತ ಹೇಳಿ. ಬಟ್ ಯು ವಿಲ್ ನಾಟ್ ಸೇ ನೋ. ಬಟ್ ವಾಟ್ ಕೊನೆಗೆ ಏನ್ ಹೇಳ್ತಾರೆ, ಹೈಕಮಾಂಡ್ ಕೇಳಿದಾಗ ನಾವು ಹೈಕಮಾಂಡ್ ಹೇಗೆ ಹೇಳಿದಂಗೆ ಕೇಳ್ತೇವೆ ಅಂತ ಹೇಳ್ತಾರೆ. ಸರಿ, ವಿಚ್ ಇಸ್ ಫೇರ್ ಇನಫ್. ಆದ್ರೆ that is an irrelevant question anyways. What I'm trying to tell is what media is the people. Okay, media is the people. I'm not denying media. Let's not digress. But ಹಂಗನ್ಬಿಟ್ಟು ಮಾಧ್ಯಮದ ಮುಂದೆ ಅವರು ಉತ್ತರ ಹೇಳೋದಿಲ್ಲ ಅಂತ ಏನು ಅರ್ಥ? ಮುಖ್ಯಮಂತ್ರಿ ಪ್ರಶ್ನೆ ಕೇಳಿದಾಗ ಯಾರಿಗಾದ್ರೂ ಕೂಡ ಇರಿಟೇಟ್ ಆಗಿ ಅವರು ಒಂದ್ಸಲ ಆನ್ಸರ್ ಸಿಕ್ಕಿದ್ರೆ ಮತ್ತೆ ಕೇಳೋದಿಲ್ಲ ಯಾರೇ. ಅಲ್ಲ, ಅವ್ರು ಒಂದ್ಸತಿ ಅಲ್ಲ 100 ಸತಿ ಆನ್ಸರ್ ಮಾಡಿದ್ದಾರೆ. ಆಗಿಲ್ಲ ಅಂತ ಅವ್ರು ಇದನ್ನ ನಿಮ್ಮ ಹತ್ರ ಅಲ್ಲ, ಕೂತು ರಾಷ್ಟ್ರೀಯ ಮಾಧ್ಯಮದಿಂದ ಹಿಡಿದು ಲೋಕಲ್ ಮಾಧ್ಯಮಗಳ ತನಕ ಎಲ್ಲರ ಹತ್ರನೂ ಕೂಡ ಮಾತಾಡಿದ್ದಾರೆ. ಏನೇ ಇದ್ರು ಕೂಡ ನಂತರದಲ್ಲಿ ಇದನ್ನು ಅವ್ರು ಹೇಳಿದ್ದಾರೆ, ಅದೇ ಟೈಮಲ್ಲಿ ಹೇಳಿದ್ದಾರೆ, ಎನಿ ಮೂಮೆಂಟ್ ಹೈಕಮಾಂಡ್ ಆಸ್ಕ್ ಮೀ ಟು ಸ್ಟೆಪ್ ಡೌನ್, ಐ ಆಮ್ ರೆಡಿ ಟು ಸ್ಟೆಪ್ ಡೌನ್ ಅಂತ ಹೇಳಿದ್ದಾರೆ. ಪಾಯಿಂಟೆಡ್ ಕ್ವಶನ್ ಒಂದ್ಸರ್ತಿ ಅಲ್ಲ 100 ಸರ್ತಿ ಕೇಳಿದೇವೆ ನಾವು. ಒಂದು ಅಗ್ರಿಮೆಂಟ್ ಆಗಿದೆಯೋ ಇಲ್ವೋ ಅದಕ್ಕೆ ಸ್ಪಷ್ಟ ಉತ್ತರ ಇಲ್ಲೂ ಕೊಟ್ಟಿಲ್ಲ. 1000 ಮಾತಾಡಿದ್ರೆ ಬೇರೆ ಅಲ್ಲ, ಆ ಮಾತು ಬಿಡಿ. ಆದ್ರೆ ಕೊನೆಗೆ ಏನಾಯ್ತು ಗೊತ್ತಾಯ್ತು, ಯಾವಾಗ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಚರ್ ಮುಂದೆ ಬರ್ತಾ ಹೋಯ್ತಲ್ಲ, ಅವಾಗ ಶುರು ಆಯ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್. ಈ ಕ್ಯಾಬಿನೆಟ್ ಸಂಪುಟ ವಿಸ್ತರಣೆ ಯಾಕೆ ಬಂತಂದ್ರೆ, ನನ್ನದೇ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಮುಖ್ಯಮಂತ್ರಿ ಬದಲಾವಣೆ ಅದು ಸಿಗ್ನಲಿಂಗ್ ಅದ ಅಷ್ಟೇ. ಅದಕ್ಕೋಸ್ಕರ ಮತ್ತೆ ಆ ಕೂಗನ್ನ ಜಾಸ್ತಿ ಆಂಪ್ಲಿಫೈ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಸ್ ಸಂಪುಟ ವಿಸ್ತರಣೆಗೆ ಅನುಮತಿ ಸಿಕ್ಕರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅನುಮತಿನೂ ಬೇಕಾಗುತ್ತೆ. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತಾದ್ರೆ ಅದಕ್ಕೆ ಸಿದ್ದರಾಮಯ್ಯ ಅನುಮತಿನೂ ಬೇಕಾಗುತ್ತೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಕ್ವಶನ್ ಫಾರ್ ಕಾಂಗ್ರೆಸ್ ಹೈಕಮಾಂಡ್. ಅವರು ಈಗ ಹೀಗೆ ಮಾಡಿದ್ರು ಅದಕ್ಕೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ಹಾಗೆ ಮಾಡಿದ್ರು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್. ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಫಾರ್ ಹೈಕಮಾಂಡ್. ಇದ್ರ ಮಧ್ಯೆ ಖರ್ಗೆ ಯಾಕೆ ಆಗ್ಬಾರ್ದು, ಜಾರಕಿಹೊಳಿ ಯಾಕೆ ಆಗ್ಬಾರ್ದು, ಎಂ ಬಿ ಪಾಟೀಲ್, ಇವೆಲ್ಲ ಇರ್ರಿಲೆವೆಂಟ್ ಕ್ವಶನ್ ವಾಸ್ ನಾಟ್ ದೇರ್ ಇನ್ May 23, ಕ್ವಶನ್ ಇಸ್ ನಾಟ್ ದೇರ್ ಇನ್ May 26. ಇಷ್ಟು ಡಿಸ್ಕಷನ್ ಯಾಕೆ ಆಗ್ತಿದೆ ಗೊತ್ತಾ ಸರ್? ನಾನು ಒಂದು ಪಾಯಿಂಟ್ ಆಡ್ ಮಾಡ್ತೀನಿ. ಇಷ್ಟು ಡಿಸ್ಕಷನ್ ಯಾಕೆ ಆಗ್ತಿದೆ ಅಂದ್ರೆ ಅವ್ರ ಹೈಕಮಾಂಡ್ ವೀಕ್ ಇದೆ. ನಿಮ್ಮ ಪಕ್ಷದಲ್ಲಿ ಮಾತಾಡೋದು ಎಕ್ಸಾಂಪಲ್ ಜೊತೆ ನಾವು ದಾವಣಗೆರೆಯಲ್ಲಿ ಏನಾಯ್ತು, ಗೊತ್ತಿಲ್ಲದಂಗೆ ನಾಮಿನೇಷನ್ ಈಗ
ಏನು ಒಂದು ಇಕ್ವೇಶನ್ ಸಮೀಕರಣ ಸಿಸಿ ಪಾಟೀಲ್ ಮತ್ತೆ ಕ್ಯಾಂಡಿಡೇಟ್ ಜೊತೆ ಚರಂತಿ ಮಠ ಜೊತೆ ಕೂತ್ಕೊಂಡು ವಿಜೇಂದ್ರ ಅವರಿಗೆ ಬೈಕ್ ಬಂದಾಗ ಸ್ಟೇಜ್ ಮೇಲೆ ಬೈತಾರೆ. ಅದು ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ. ಇದು ಬಿಜೆಪಿ ಹೈಕಮಾಂಡ್ ವೀಕ್ ಅನ್ನೋದು ಗೊತ್ತಿದೆ, ಅಥವಾ ಯಾವುದೇ ರೀತಿಯ ನಿಮ್ಮ ಶಿಷ್ಟಾಚಾರ ಇಲ್ಲ ಅನ್ನೋದು ಗೊತ್ತಿದೆ, ಅಥವಾ ಟಾಪ್ ಟು ಬಾಟಮ್ ಬರಬೇಕು ಅಂತ ಇಲ್ಲ ನಿಮಗೆ, ಅಥವಾ ಮಾಡಿರಲಿಲ್ಲ ಮತ್ತೆ ಕ್ಯಾಂಪೇನಿಂಗ್ ಮಾಡಿಸ್ತೀರಿ. ನಿಮ್ಮ ಯಾರು ಕ್ಯಾಂಪೇನ್ ಮಾಡಕ್ ಜನ ಇಲ್ಲ ಅಂತ ಬಿಜೆಪಿ. ಅದಕ್ಕೆ ನಾವು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷಗಳ ಬಗ್ಗೆ ಕಾಂಗ್ರೆಸ್ ಏನನ್ನ ಮಾತಾಡ್ತದೆ, ಕಾಂಗ್ರೆಸ್ನ ಪಕ್ಷದ ಸಂಘಟನೆ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏನ್ ಮಾತಾಡ್ತದೆ, ಇವೆಲ್ಲ ನಿರೀಕ್ಷಿತ ಮಟ್ಟದ ನಿರೀಕ್ಷಿತ ಲೈನ್ ಆಫ್ ಆರ್ಗ್ಯುಮೆಂಟ್, ಇವೆಲ್ಲ ಎಕ್ಸ್ಪೆಕ್ಟೆಡ್ ಲೈನ್ಸ್ ಆಫ್ ಆರ್ಗ್ಯುಮೆಂಟ್. ನಮಗೆ ಬೇಕಾಗಿರೋದು ಇವತ್ತು ನಾಳೆ ಏನ್ ನಡೀತಿದೆ, ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಕೂರಿಸ್ಕೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಕೂರಿಸ್ಕೊಂಡು they will have to appeal to the goodness of these two leaders. They are not in a position to order anybody. ಈ ಕಡೆ ಸಿದ್ದರಾಮಯ್ಯನವರಿಗೂ ಆರ್ಡರ್ ಮಾಡೋ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ, ಡಿ ಕೆ ಶಿವಕುಮಾರ್ ಆರ್ಡರ್ ಮಾಡೋ ಸ್ಥಿತಿಯಲ್ಲೂ ಇಲ್ಲ. ಬಿಕಾಸ್ ಪವರ್ ಇಕ್ವೇಷನ್ಸ್ ಆರ್ ಸೋ ಸ್ಟ್ರಾಂಗ್. ಆರ್ಡರ್ ಫ್ರಮ್ ಬಿಜೆಪಿ ಹೈಕಮಾಂಡ್ ಆಲ್ಸೋ. ಎಲ್ಲಾ ರಾಜ್ಯ ನಾಯಕರಿಗೂ ಅವರದೇ ಆದಂತ ಗೌರವ ಇರುತ್ತೆ. ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡಿದಕ್ಕೆ ನೋಡಿದ್ದಾರೆ ಏನಾಯ್ತು ಅಂತ. ಹೈಕಮಾಂಡ್ ಅಂತ ಹೇಳಿ ನೋ ಪ್ಲೀಸ್ ಡೋಂಟ್ ಮಾತಾಡ್ತಿದ್ದೀರಾ. ಕರ್ನಾಟಕದ ನಾಯಕರು ಕರ್ನಾಟಕದ ಕರ್ನಾಟಕದ ನಾಯಕರು ಕರ್ನಾಟಕದ ನಾಯಕರೇ. ಯಾವ ಹೈಕಮಾಂಡ್ ಬಿಜೆಪಿ ಪಕ್ಷ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಯಾರೇ ಆಗಿರ್ಲಿ, ಈ ತರ ಇತಿಹಾಸದಲ್ಲಿ ಯಾವ ಕರ್ನಾಟಕದಲ್ಲಿ ಪಾಲಿಟಿಕ್ಸ್ ಇಸ್ ಆರ್ಟ್ ಆಫ್ ಮ್ಯಾನೇಜ್ಮೆಂಟ್. ಪ್ಲೀಸ್ ಆರ್ಡರಿಂಗ್ ಇಲ್ಲ 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 ಈ ರೀತಿಯಾದಂತ ನೀವು ಬಿಲೋ ದ ಬೆಲ್ಟ್ ಮಾತಾಡೋ ಅವಶ್ಯಕತೆ ಇಲ್ಲ. ಇತಿಹಾಸದಲ್ಲಿ ಯಾವತ್ತಾದ್ರೂ 3 ವರ್ಷ ಕುರ್ಚಿ ಕಾದಾಟ ಆಗಿದ್ದಿದೆಯಾ? ಕರ್ನಾಟಕ ಈ ತರ ಎಲ್ಲಾದ್ರೂ ನೋಡಿದೀವಿ? 2008ರಿಂದ 2013 ವರ್ಷ ಯಾವತ್ತೂ ಈ ತರ ಇಲ್ಲ. ಮಿನಿಸ್ಟರ್ ನ ಕುರ್ಚಿ ಕಾದಾಟ ಮಾಡಿಲ್ಲ. ಕುರ್ಚಿ ಆಯ್ತಾ? ಯಾವತ್ತೂ ಈ ತರ ಕುರ್ಚಿ ಕಾದಾಟ ಆಗಿಲ್ಲ. ಜನರ ಕಾಳಜಿ ಬಿಟ್ಟು ನಾವು ಕುರ್ಚಿ ಕಾದಾಟ ಮಾಡಿಲ್ಲ. ಜನರ ಮೂಲಭೂತ ಸೌಕರ್ಯವನ್ನು ಬಿಟ್ಟು ನಾವು ಕುರ್ಚಿ ಕಾದಾಟ ಮಾಡಿಲ್ಲ. ಮಳೆ ನೆರೆ ಬಂದಾಗ ಯಡಿಯೂರಪ್ಪನವರು ಹೆಂಗೆ ರಾಜ್ಯ ಓಡಾಡಿದ್ದಾರೆ, ರಾಜ್ಯದ ಜನತೆ ನೋಡಿದ್ದಾರೆ. ಮಠಕ್ಕೆ ಹೋಗಿ ಇಷ್ಟು ತೊಂದರೆ ಆಗಿದೆ. ಕುಮಾರ್ ಅವರು ರೆಡ್ಡಿ ಬ್ರದರ್ಸ್ ಈಗಿನ ಪರಿಸ್ಥಿತಿ ಮಾತಾಡ್ತಿದ್ದೀನಿ, ಈಗಿನ ಮಳೆ ಬಗ್ಗೆ ಮಾತಾಡ್ತೀನಿ, ಬೆಳೆ ನಾಶದ ಬಗ್ಗೆ ಮಾತಾಡ್ತೀನಿ, ರೈತರ ಬಗ್ಗೆ ಮಾತಾಡ್ತೀನಿ, ಶಾಲೆ ಬಗ್ಗೆ ಮಾತಾಡ್ತೀನಿ. ಇವರು ಯಾವುದೇ ಇತಿಹಾಸ ತೆಗೆದು ಮಾತಾಡ್ತಿದ್ದಾರೆ. ಕರ್ನಾಟಕ ಅಲ್ಲ, ಕರ್ನಾಟಕ ಮಲ್ಟಿಪಲ್ PhDs ಮತ್ತು ಥೀಸಿಸ್ ಮಾಡುವ ಏನೇ ಇರ್ಲಿ, ನಾವು ಬರೀ ಇದನ್ನೇ ರೂಮ್ ಅನ್ನ ನೀವು ಒಪ್ಪಿಲ್ಲ ಅನ್ಕೊಂಡಿದ್ದೀನಿ. ಮಾತಾಡಕ್ ಬರೋದು ಬೇಡ. ಬರೀ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡೋದು, ರಾಜ್ಯದ ಬಗ್ಗೆ ಮಾತಾಡೋದು ಬೇಡ. ಸಮಸ್ಯೆ ಪ್ಲೀಸ್ ಬಸವರಾಜ್ ಸರ್, ಈಗ ಇವತ್ತು ಮತ್ತು ನಾಳೆ ಚರ್ಚೆಯ ರೂಪುರೇಷೆ ಏನಾಗಿರ್ತದೆ ಅಂತ ಊಹಿಸಿಕೊಂಡ್ರೆ ನಾನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಈ ನಾಯಕಗಳ ಮಧ್ಯೆ ಮುಖ್ಯವಾಗಿ ಪಾಯಿಂಟೆಡ್ ಕ್ವಶನ್ಸ್ ಕೇಳಬೇಕಾಗ್ತದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು, ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ. ನಿಮ್ಮ ರಿಪೋರ್ಟ್ ಕಾರ್ಡ್ ಏನು vis-a-vis the image of the party, ನಿಮ್ಮ ಫ್ಯೂಚರ್ ಪ್ಲಾನ್ ಏನು ಫಾರ್ GBA ಅಂಡ್ ಕರ್ನಾಟಕ ಎಲೆಕ್ಷನ್ 2028? ರಾಜ್ಯಸಭೆದು ಇಟ್ಸ್ ನಾಟ್ ಅ ಬಿಗ್ ಡೀಲ್, ಬಟ್ GBA ಅಂಡ್ 2028 ಎಲೆಕ್ಷನ್ಸ್. ಯಾಕೆ ಇನ್ನೊಂದು 6 ತಿಂಗಳು ವಿ ಆರ್ ಇನ್ ಎಲೆಕ್ಷನ್ ಮೋಡ್. ಸೊ ಹೀಗಿರುವಾಗ ನೀವು ಕೇವಲ ಈ ರೀತಿ, ಯಾಕೆ ಗ್ಯಾರಂಟಿ ಯೋಜನೆಗಳು ದೇ ಆರ್ ರೆವೆನ್ಯೂ ಇಂಟೆನ್ಸಿವ್, ಅದು ಖರ್ಚಿನ ಬಜೆಟ್, ಅದು ಆದಾಯದ ಬಜೆಟ್ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಬೇರೆ ಒಂದು ಗೃಹಲಕ್ಷ್ಮಿ ಇದು ಅಲ್ಲದೆ ಇರೋರು ಒಂದಷ್ಟು ಜನ ಇದ್ದಾರೆ, ನಾವು ಅದನ್ನು ಸ್ವಲ್ಪ ಎಷ್ಟೋ ಜನ ತೀರ್ ಹೋಗಿರ್ಬೋದು, ಆಯ್ತಾ? ಅದನ್ನ ನಾವು ತಪ್ಪು ಅಂತ ಸಾಧ್ಯ ಇಲ್ಲ. ಅನರ್ಹರಿಗೆ ತಲುಪಬಾರ್ದು ಅನ್ನುವಂಥದ್ದು ಅದು ಸತ್ಯನೇ. ಅಂಡ್ ಶೋಭಾ ಕರಂದ್ಲಾಜೆ ಅವರು ಅವತ್ತಿನ ದಿನ ಬಂದು ಹೇಳಿದ್ರು,
70 ಲಕ್ಷ BPL ಕಾರ್ಡ್ಗಳಿದೆ, ಫೇಕ್ BPL ಕಾರ್ಡ್ ಇದೆ BPL ಕಾರ್ಡ್ ಕರ್ನಾಟಕದಲ್ಲಿದ್ದ. ಇದೆ. ಇವ್ರು ಸರ್ಕಾರದಲ್ಲಿದ್ದಾಗ ಏನ್ ಮಾಡ್ತಿದ್ರು? ಮಣ್ಣು ತಿಂತಿದ್ರ? ಯಾಕೆ ಅದನ್ನ ಪರಿಷ್ಕರಣೆ ಮಾಡೋದಕ್ಕೆ ಅದೇ, ಅದೇ, ಈ ಅವಶ್ಯಕತೆ ಬಹಳ ಸ್ಪಷ್ಟವಾಗಿ ಕಾರ್ಡ್ ಬಗ್ಗೆ ಮಾತಾಡ್ತಾ ಇರುವಂತದ್ದು ನಾನು, ಆಯ್ತಾ? ಸೊ ಅದನ್ನ ಪರಿಷ್ಕರಿಸೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಪರಿಷ್ಕರಿಸಬಾರ್ದು? ಅರ್ಹರಿಗೆ, ಅವಶ್ಯಕತೆ ಇರೋರಿಗೆ ಅದು ತಲುಪುತ್ತೆ ಅನ್ನೋದಾದ್ರೆ ದಯಮಾಡಿ ಅದು ಫಲಾನುಭವಿಗಳು ಆಯ್ತಾ? ಅಲ್ದೇ ಇರೋರಿಗೆ ಎಷ್ಟು ಹಿಂದಿಂದ ಆಗ್ತಿದೆ, ಅದಕ್ಕೆಲ್ಲ ಲಾಸ್ ಆಗಲ್ವಾ ನಮ್ಮ ಗೌರ್ಮೆಂಟ್ಗೆ? ನಮ್ಮ ದುಡ್ಡಲ್ಲಿ 15% ಜನ ಮೃತಪಟ್ಟಿದ್ದಾರೆ ಅನ್ನೋದೇ ಆದ್ರೆ ಅವ್ರಿಗೆ ಯಾಕೆ ತಲುಪಬೇಕು? ಇಟ್ಸ್ ಅ ವ್ಯಾಲಿಡ್ ಕ್ವಶನ್ ಅಂಡ್ ಇಟ್ಸ್ ಅ ವ್ಯಾಲಿಡ್ ಸ್ಟೇಟ್ಮೆಂಟ್. ಈ ಒಂದು ವಿಚಾರದಲ್ಲಿ ಎಷ್ಟೋ ಜನ ಇದನ್ನ ಭಯ ಪಡ್ಕೊಳ್ತಾ ಇದ್ರು. 2 ವರ್ಷ ಚುನಾವಣೆ ಇದೆಯಪ್ಪ, ಹಿಂಗ್ ಇದನ್ನ ಮಾಡೋದು ಅಂತ. ಖಂಡಿತವಾಗ್ಲೂ ಇಲ್ಲ. ನ್ಯಾಯಯುತವಾದ ಮಾರ್ಗದಲ್ಲಿ ನಡೀತಾ ಇದೀವಿ, ಅದು ಪರಿಷ್ಕರಣೆ ಆಗ್ಬೇಕು. ಬಹಳ ಕ್ಲಿಯರ್ ಅಲ್ಲ, ನ್ಯಾಯಯುತವಾದ ಮಾರ್ಗನ ಯಾವ ಅನ್ಯಾಯದ ನ್ಯಾಯಯುತ ಮಾತಾಡ್ತಿರಲ್ಲ. 5,000 ಕೋಟಿ ಬಗ್ಗೆ ಉತ್ತರ ಇಲ್ಲ. ನಿಮ್ಮ ಸಚಿವರು ಲಕ್ಷ್ಮೀ ಅನ್ಯಾಯದ ವ್ಯತ್ಯಾಸನೆ ಗೊತ್ತಿಲ್ಲದೆ ಇದ್ದಾಗ ನಿಮಗೆ 5,000 ಕೋಟಿ ಆಗಿದೆ. ನಿಮಗೆ BPL ಕಾರ್ಡ್ ಹೋಲ್ಡರ್ಸ್ ಬಗ್ಗೆ ಕೇಸರೀಕರಣ ಬಿಟ್ಟು ಎಲ್ಲ ಇದನ್ನ ಸದನದಲ್ಲೇ ಒಪ್ಕೊಂಡಿದ್ದಾರೆ. 5,000 ಟೆಕ್ನಿಕಲ್ ಎರರ್ ಅಂಡ್ ಅದು ಕರ್ನಾಟಕ ರಾಜ್ಯದ ಬೊಕ್ಕಸದಲ್ಲೇ ಇದೆ. ಬಹಳ ಕ್ಲಿಯರ್. ನೆಕ್ಸ್ಟ್, ಹಾಗಾದ್ರೆ ಜನರಿಗೆ ಹೋಗಿದೆಯಲ್ಲ ಅಮೌಂಟ್, ಅಮೌಂಟ್ ಹೋಗಿದೆ ಮೇಡಮ್. ಆ ತಿಂಗಳ ಅಮೌಂಟ್ ಹೋದ್ಮೇಲೆ ಮೋಸ ಹೆಂಗಾಗುತ್ತೆ? ಹೋಗಿಲ್ಲ ರೀ. ಒಂದ್ ಸೆಕೆಂಡ್. ಓಕೆ ಬಸವರಾಜ್ ಸರ್, ಈಗ ಪಕ್ಷ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಹಿಂದೇಟ್ ಆಗ್ತಾ ಇದೆಯಾ, ಅಥವಾ ಒಂದು ಹೇಳಿದಾಗೆ ನಾವು ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಗ್ರೇಸ್ಫುಲ್ ಆಗಿರ್ತೀವಿ, ಎಲ್ಲರೂ ಒಳ್ಳೆ ರೀತಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಏನಿದೆಯೋ ಅದೇ ರೀತಿಯಾಗಿ ಗ್ರೇಸ್ಫುಲ್ ಆಗಿ ಸಿದ್ದರಾಮಯ್ಯನವ್ರನ್ನ ಕಳಿಸ್ಕೊಡ್ಬೇಕು, ಬೇರೆ ರೀತಿಯಾಗಿ ಬಹಳ ಮುಖ್ಯ ಆಗುತ್ತದೆ. ಯಾಕಂದ್ರೆ ಕಾಂಗ್ರೆಸ್ ಈಗ ತೀರಾ ತನ್ನ ಇತಿಹಾಸದಲ್ಲೇನೆ ರಾಜಕೀಯವಾಗಿ ಮತ್ತು ಸರ್ಕಾರದ ಮಟ್ಟದಲ್ಲಿ ದುರ್ಬಲವಾದ ಪಕ್ಷ ಇವತ್ತದು. ಸೊ ಹೀಗಾಗಿ ದೇ ಶುಡ್ ವೆರಿ ಕೇರ್ಫುಲ್. ಅದರಲ್ಲೂ ಕೂಡ ಬಿಜೆಪಿ ಅಂತ ಒಂದು ದೊಡ್ಡ ದೈತ್ಯ ಪಕ್ಷವನ್ನು ಈಗ ಎದುರಿಸಬೇಕಾದ್ರೆ ದೇ ಶುಡ್ ವೆರಿ ಸರ್ಕಮ್ಸ್ಟೆನ್ಸ್. ಆಮೇಲೆ ಏನಾಗುತ್ತೆ ಅಂದ್ರೆ, ಈಗ ಒಂದು ನಾನು ಹೇಳಿದ್ದೇನು, ಗ್ರೇಸ್ಫುಲ್ ಆಗಿ ಇಬ್ರು ನಡ್ಕೊಳ್ಬೇಕಾಗ್ತದೆ. ಡಿ.ಕೆ. ಶಿವಕುಮಾರ್ ಮತ್ತು ಇವರು ಗ್ರೇಸ್ಫುಲ್ ನಡ್ಕೊಳ್ಳೋದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇರ್ತದೆ. ಏನದು? ಒಂದು, ಈಗ ಅಧಿಕಾರ ಹಸ್ತಾಂತರ ಆದ್ರೆ ಸಿದ್ದರಾಮಯ್ಯನವರ ಆಪ್ತ ಬಳಗದ ಸ್ಥಾನಮಾನಗಳು ಏನು, ಕಾಂಗ್ರೆಸ್ ಅಧ್ಯಕ್ಷರು ಯಾರು, ಮುಖ್ಯಮಂತ್ರಿಗಳು ಯಾರು, ಎಷ್ಟು ಯಾವ ಸಮುದಾಯದಿಂದ ಯಾವ ಪ್ರದೇಶಗಳಿಂದ, ಇವೆಲ್ಲ ಪ್ರಶ್ನೆಗಳಿಗೆ ಒಂದು ಇಬ್ಬರು ನಾಯಕರು ಒಪ್ಪುವಂತ ಒಂದು ಸಂಧಾನ ಸೂತ್ರ ಒಮ್ಮಿದ್ರೆ ಒಂದೇನೋ ನಾಳೆ ತೀರ್ಮಾನ ಬರ್ತದೆ. ಇಲ್ಲದೆ ಹೋದ್ರೆ ಸುಮ್ಮನೆ ಬಂದಿದ್ರಿ, ಬೇರೆ ರಾಜಕೀಯ ಚರ್ಚೆ ಮಾಡಿದ್ವಿ, SIR ಹೋಗ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, ಇಲ್ಲಿ ರಾಜ್ಯಸಭೆ ಚುನಾವಣೆ ಬಂದಿದ್ರು, ಅದೆಲ್ಲ ಚರ್ಚೆ ಮಾಡಿದ್ವಿ, ಬಂದ್ವಿ ಅಂತ ಹೇಳ್ತಾರೆ ಅಷ್ಟೇ. ಅದೇ ಚರ್ಚೆ ಆಗಿದ್ರೆ ಅದನ್ನೇ ಹೇಳ್ತಾರೆ. ಅಂತಂದ್ರೆ ಏನ್ ಹೇಳಿ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಒಂದು ವಿಷಯ, ಇದೇ ಚರ್ಚೆ ಆಗೋದಿದ್ರೆ ಇದನ್ನೇ ಹೇಳ್ತಾರೆ ಮುಖ್ಯಮಂತ್ರಿಗಳು. ಹೊರಗಡೆ ಬಂದು ಮಾಧ್ಯಮಗಳಿಗೆ ಸುಳ್ಳು ಹೇಳೋ ಅಂತ ಅವಶ್ಯಕತೆ ಇಲ್ಲ. ನೀವು ಎಕ್ಸ್ಪ್ಲೇನ್ ಮಾಡುವಂತಹ ನೀವು ಇಲ್ಲ 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 ಇಟ್ನಾಳ್ ಅವರೇ, ನೀವು ಇಷ್ಟು ಕಡೆಗಣಿಸಿ ರಾಜಕಾರಣಿಗಳ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. There is always a silence on many questions, but that doesn't mean that we lie to the camera. Please keep quiet on this. ಇದ್ರ ಬಗ್ಗೆ ಇಲ್ಲ ಇಲ್ಲ ಇದ್ರ ಬಗ್ಗೆ ನಮಗೆಲ್ಲರೂ ಮಾತಾಡೋ ರೈಟ್ಸ್ ಇದೆ. ಇಲ್ಲ ಇಲ್ಲ ಎಲ್ಲ ಪೊಲಿಟಿಷಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಗಾಂಧಿ ಶೆಟ್ಟಿ ಅವರೇ. ನೀವು ಜನರ ಬಗ್ಗೆ ಕಾಳಜಿ ಇಲ್ಲ, ಅದಕ್ಕೆ ಮಾತಾಡ್ಬೇಕು ಅಂತೀರಾ? ನೀವು ಸೇರ್ಕಬೇಕು ಅಂತೀರಾ? ಇಷ್ಟು ನೀವು ಮ್ಯಾಂಡೇಟ್ ಕೊಟ್ಟರು ಇನ್ನ ಸಿಎಂ ಯಾರು ಅಂತ ಮಾತಾಡ್ತಾನೆ. ಸಿಎಂ ಯಾರು ಮಾತಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಮಾತಾಡೋದಂದ್ರೆ ಏನ್ ಅರ್ಥ ಆಯ್ತಾ? ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಹೇಳಿ, ನಿಜವಾಗ್ಲೂ ನಿಮ್ಮ ಒಂದು
ಒಂದು ಹೇಳೋದೇನಿದೆ? ಹೈಕಮಾಂಡ್ ಸ್ಟ್ರಾಂಗ್ ಬರ್ತಾ ಇತ್ತು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತಾನೆ ಉತ್ತರ ಬರ್ತಾ ಇದ್ದಿದ್ದು ಅಟ್ಲೀಸ್ಟ್ ಬಿಜೆಪಿ ಅವರಿಗೆ ಕಣ್ಣಿಗೆ ಕಾಣ್ಲಿಲ್ಲ ಯಾರು ಮುಖ್ಯಮಂತ್ರಿ ಅಂತಂದ್ರೆ ನಾವೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಕಣ್ಣಿಗೆ ಕಾಣಿಲ್ಲ ಅಲ್ಲ, 7 ಕೋಟಿ ಜನರಿಗೆ ಮಾಡುವ ಮೋಸ ಇದು. ಅಲ್ಲ ಅವ್ರವ್ರ ಜೊತೆ ಯಾವುದೇ ಪಕ್ಷ ಆದ್ರೂ ಅಷ್ಟೇ, ನಿಮ್ಮ ಪಕ್ಷದ ಡ್ಯಾಮೇಜ್ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಪ್ರತಿಪಕ್ಷದವರು. ಅದು ಸೇಮ್ ಇಲ್ಲೂ ಕೂಡ ಅದೇ ಆಗ್ತಾ ಇರೋದು. ನಿಮ್ಮಲ್ಲಿ ಈ ರೀತಿಯ ಚರ್ಚೆ ಆಗ್ತಾ ಇದೆ, ಕುರ್ಚಿ ಚಟಪಟಿ, ಅದನ್ನ ಎನ್ಕ್ಯಾಶ್ ಮಾಡ್ಕೊಂತ ಇದ್ದಾರೆ. ಅಲ್ಲ, ಕುರ್ಚಿ ಜಟಾಪಟಿ ಅಲ್ಲ. ನಾನು ನಿಮ್ಗೆ ಒಂದು ವಿಚಾರ ಹೇಳ್ಬಿಡ್ತೀನಿ ಕೇಳಿ. ಕುರ್ಚಿ ಕಟಾಪಟಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳೋರಲ್ಲಿ ನಾನು ಒಬ್ಳು. ಪ್ರಾರ್ಥನೆ, ಭಕ್ತಿ, ಭಜನೆ ಎಲ್ಲ ಆಯ್ತು. ಅವರಿಗೆ ಇರುವಂತಹ ಕೆಲಸ ಮಾಡುವಂತಹ ಕ್ಷಮತೆ, ಅವರಿಗಿರುವಂತಹ ಸ್ಟ್ರಾಟಜಿಗಳು, ಅವರಿಗಿರುವಂತಹ ವಿಷನ್, ಈ ಎಲ್ಲಾ ಕಾರಣದಿಂದಲೂ ಕೂಡ ಅಂಡ್ ಇಷ್ಟು ವರ್ಷದ ರಾಜಕೀಯ ಸೇವೆಯಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಒಂದು ಬಾರಿ ರಾರಾಜಿಸಬೇಕು, ಜನರ ಸೇವೆ ಮಾಡಬೇಕು ಅನ್ನೋದನ್ನ ನಾನು ಕೂಡ ಹೇಳ್ತೀನಿ. ಹಾಗಂತ ಹೇಳಿ ಮುಖ್ಯಮಂತ್ರಿಗಳನ್ನ ನೀವು ಏಕಾಏಕಿ ಕೆಳಗಿಳಿಸಿ ನನ್ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಡಿ.ಕೆ. ಶಿವಕುಮಾರ್ ಅವರೇ ಕೇಳ್ತಾ ಇಲ್ಲ. ನಾನ್ ಕೇಳೋದಲ್ಲ, ಇವ್ರು ಕೇಳೋದಲ್ಲ, ನೀವ್ ಕೇಳೋದಲ್ಲ, ರಾಜ್ಯ ಜನತೆ ಕೇಳೋದಲ್ಲ, ಅವರೇ ಕೇಳ್ತಾ ಇಲ್ಲ. ಇವು ಬಸವರಾಜ್ ನಿಮಿಷ, ಎವ್ರಿ ಲೀಡರ್ ಡಿಸರ್ವ್ಸ್ ಅ ಫೇರ್ ಎಕ್ಸಿಟ್. ಅದು ಯಾರೇ ಆಗಿರ್ಲಿ, ಆಯ್ತಾ? ಇವ್ರ ತರ ಯಡಿಯೂರಪ್ಪ ನನ್ನ ಲಾಸ್ಟ್ ರಿಯಾಕ್ಷನ್ ಇಷ್ಟೇ, ಆಯ್ತಾ? ಕುರ್ಚಿ ಕಾದಾಟ, ಕುರ್ಚಿ ಕದನ ಅನ್ನೋದಕ್ಕಿಂತ ಲೆಟ್ ಅಸ್ ಫೋಕಸ್ ಆನ್ ವಾಟ್ಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ. ಮುಂದೆ ಕರ್ನಾಟಕಕ್ಕೆ ನಾವ್ ಏನ್ ಮಾಡ್ಬೇಕು, ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನ ಹೇಗೆ ಆನ್ ಅ ಗ್ಲೋಬಲ್ ಮ್ಯಾಪ್ ನಾವ್ ಇನ್ನೂ ಹೆಚ್ಚಾಗಿ ಪ್ಲೇಸ್ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡೋಣ. ಅಂಡ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಂದುವರಿತಾರೆ 100%, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಡಿಸೈಡೆಡ್ ಇನ್ ದಿ ಹೈಕಮಾಂಡ್, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಡಿಸೈಡೆಡ್ ಇನ್ ದ ಡೆಲ್ಲಿ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಶಿವಕುಮಾರ್ ಅವರು ಕೂಡ ಕೇಳ್ತಾ ಇಲ್ಲ ರಾತ್ರಿ ನೀವು ಬದಲಾವಣೆ ಮಾಡಿ ಅಂತ. ಬಟ್ ದೇರ್ ಇಸ್ ವೆರಿ ಕ್ಲಿಯರ್ ಥಿಂಗ್ ದಟ್ 28ಕ್ಕೆ ನಾವು ಹೇಗೆ ಹೋಗ್ತೀವಿ, ವಾಟ್ ಇಸ್ ಗೋಯಿಂಗ್ ಟು ಬಿ ದ ಆಲ್ಟರ್ನೇಟಿವ್, ಹೇಗೆ ನಾವು ಇದನ್ನ ಚರ್ಚೆ ಮಾಡಬಹುದು. ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಎಷ್ಟೋ ಜನ ಇದ್ದಾರೆ, ಅವ್ರು ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಈ ವಿಚಾರ ಹೈಕಮಾಂಡ್ಗೂ ಕೂಡ ಗೊತ್ತಿದೆ, ಅವರ ಗಮನಕ್ಕೂ ಕೂಡ ಇದೆ. ಎವ್ರಿಬಡಿ ವಿಲ್ ಗೆಟ್ ದೇರ್ ಡ್ಯೂ ಶೇರ್ ಇನ್ ಕರ್ನಾಟಕ, ಇನ್ ಕಾಂಗ್ರೆಸ್. ಯಾರು ಕೂಡ ಅರೆಕಾಲಿಕ ಮುಖ್ಯಮಂತ್ರಿ ಅಂತ ಪ್ರಮಾಣ ವಚನ ತಗೊಳ್ಳೋದಿಲ್ಲ. ಹೀಗಾಗಿ ಅನ್ಲೆಸ್ ಅದರ್ವೈಸ್ ಟೋಲ್ಡ್ ಬೈ ದ ಪಾರ್ಟಿ ಹೈಕಮಾಂಡ್ ಆರ್ ಇಫ್ ದೇರ್ ಇಸ್ ಎ ಕಂಪೆಲಿಂಗ್ ಸಿಚುವೇಶನ್, ನೋ ಚೀಫ್ ಮಿನಿಸ್ಟರ್ ರಿಸೈನ್ಸ್ ಆರ್ ಕ್ವಿಟ್ಸ್. ಮತ್ತೆ ಅದೇ ರೀತಿ ಇನ್ನೊಂದೇನಂದ್ರೆ ಯಾರು ಕೂಡ ಅಧಿಕಾರವನ್ನು ತ್ಯಾಗ ಮಾಡೋಕೆ ಅಧಿಕಾರಕ್ಕೆ ಬರೋದಿಲ್ಲ. ನಾವು ರಾಜಸ್ಥಾನ ನುಡಿಯಾಗಿದೆ ಪೈಲಟ್ ಮತ್ತು ಗೆಲಟ್ ಮಧ್ಯೆ ಜಟಾಪಟಿಗಳನ್ನ. ಹೀಗಿರುವಾಗ ಕಾಂಗ್ರೆಸ್ ಇದೊಂದು ಸವಾಲಿದೆ. ಆಮೇಲೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಅದು ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕು, ಇಷ್ಟು ಸಿಂಪಲ್ ಅದು. ಆದ್ರೆ ಹೈಕಮಾಂಡ್ ಇದನ್ನ ಯಾವ ತೀರ್ಮಾನ ತಗೊಳ್ತಾ ಇಲ್ಲ. ಅದು ಕರ್ನಾಟಕದ ಜನತೆಯ, ಕಾಂಗ್ರೆಸ್ ಕಾರ್ಯಕರ್ತರ, ಸಿದ್ದರಾಮಯ್ಯ ಬೆಂಬಲಿಗರ, ಡಿ.ಕೆ. ಶಿವಕುಮಾರ್ ಬೆಂಬಲಿಗ ಎಲ್ಲರ ಪ್ರಶ್ನೆ, ಎಲ್ಲರ ಪ್ರಶ್ನೆ. ಬೇರೆ ಏನೂ ತಕರಾರಿಲ್ಲ. ನಾಳೆ ಕರೆದಿಲ್ಲ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಹೇಳ್ಬಿಟ್ರೆ ಮುಗಿದೋಯ್ತು. ನೋಡೋಣ ನೀವು ಬಂದು ಇನ್ನ 2 ತಿಂಗಳಲ್ಲಿ, ಇನ್ನ 6 ತಿಂಗಳಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಕೊನೆ 1 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಆಡಳಿತ ಕೈ ತಪ್ಪುತ್ತೆ. ಆ ರೀತಿ ಎಲ್ಲ ಕಳೆದ 3 ವರ್ಷದಿಂದ ವಾರಕ್ಕೆ 2 ರಿಂದ 3 ಡಿಬೇಟ್ ಆದ್ರೂ ನಾವು ಬರೀ ಈ ಚರ್ಚೆಯ ಬಗ್ಗೆ ಮಾತಾಡ್ತೀವಿ, ಕುರ್ಚಿ ಕಾದಾಟ ಬಗ್ಗೆ ಮಾತಾಡ್ತೀವಿ. ಇನ್ನಾದ್ರೂ ಈ ಪವರ್ ಶೇರಿಂಗ್ ಫೈಟ್ ಏನಿದೆ, ದಯವಿಟ್ಟು ಇವತ್ತೇನೋ ಡೆಲ್ಲಿ ಹೋಗ್ತಾ ಇದಾರೆ, ನಾಳೆಯಿಂದ ಆದ್ರೂ ನಾವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ ಕೊಡೋಣ. 3 ವರ್ಷ ಹೆಂಗಿದ್ರು ಹಿಂಗೆ ವೇಸ್ಟ್ ಆಯ್ತು. ಇನ್ನು ಉಳಿದ 2 ವರ್ಷದಲ್ಲಾದ್ರೂ ಕರೆಕ್ಟ್ ಆಗಿ ಮೂಲಭೂತ ಸೌಕರ್ಯ ಜನರಿಗೆ ಬೇಕಾದ ಕೆಲಸ ಈ ಮಾಡಿ ಅಂತ ಈ ವಾಹಿನಿ ಮುಖದಿಂದ ನಾನು ಕೇಳ್ಕೊಳ್ಳೋದು. ಇನ್ನೊಂದು ಕೊನೆಯದಾಗಿ, ಯಾರೇ ಮುಖ್ಯಮಂತ್ರಿ ಆಗ್ಲಿ ಕರ್ನಾಟಕದಿಂದ, ಕರ್ನಾಟಕದ ಜನರ ಪರಿಸ್ಥಿತಿ ಖಂಡಿತ ಚೇಂಜ್ ಆಗಲ್ಲ. ಯಾಕಂದ್ರೆ ಕಾಂಗ್ರೆಸ್ ಮನಸ್ಥಿತಿ ಚೇಂಜ್ ಆಗುತ್ತೆ. ಕರ್ನಾಟಕದ ಜನರು ಯಾರು ಸಿಎಂ ಆದ್ರೂ ನಮ್ಗೆ ಯಾವ ವ್ಯತ್ಯಾಸನೂ ಆಗಲ್ಲ. ಥ್ಯಾಂಕ್ ಯು ಕಾಂತಿ ಶೆಟ್ಟಿ ಅವರೇ, ಥ್ಯಾಂಕ್ ಯು ಸ್ವಾತಿ ಅವರೇ, ಥ್ಯಾಂಕ್ ಯು ಬಸವರಾಜ್ ಸರ್.
ನೋಡಿ, ಓವರ್ ಆಲ್ ಆಗಿ ನಾಳೆ 11 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಹೈಕಮಾಂಡ್ ನಾಯಕರ ಜೊತೆಗೆ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಯಾವ ಬಗ್ಗೆ ಚರ್ಚೆ ಆಗುತ್ತೆ ಗೊತ್ತಿಲ್ಲ. ರಾಜ್ಯಸಭೆದ MLC ಎಲೆಕ್ಷನ್ದ ಅಥವಾ GB ಎಲೆಕ್ಷನ್ ವಿಚಾರದ್ದೋ, ಸಚಿವ ಸಂಪುಟ ಪುನರ್ರಚನೆನೋ, ಅಥವಾ ಸರ್ಜರಿ, ಮೇಜರ್ ಸರ್ಜರಿ ಏನಾರು ಆಗುತ್ತೋ, ಅಥವಾ ಕುರ್ಚಿಯ ಜಟಾಪಟಿನೋ, KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರದ ಬಗ್ಗೆ ಏನಾದರೂ ಮಾತಾಡ್ತಾರೋ ಗೊತ್ತಿಲ್ಲ. ಬಟ್ ಎಲ್ಲದಕ್ಕೂ ಹೈಕಮಾಂಡ್ ಕ್ಲಾರಿಟಿ ಅಂತೂ ಕೊಡಲೇಬೇಕು. ಆದರೆ ಇಲ್ಲಿಯ ತನಕ ಈ ಏನು CM ಕುರ್ಚಿ ಶೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರೋ ಚರ್ಚೆಗೆ ಯಾಕೋ ಹೈಕಮಾಂಡ್ ಸ್ಪಷ್ಟ ಉತ್ತರವನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ನೋಡೋಣ, ಅಟ್ಲೀಸ್ಟ್ ನಾಳೆ ಆದರೂ ಕೊಡ್ತಾರಾ ಅಂತ ಹೇಳಿ. ಇದಾಗಿತ್ತು ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.